ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟಃ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಸ್ವರೂಪವನ್ನು ಚಿಂತನೆ ಮಾಡುವ, ಅವರ ಉಪಕಾರವನ್ನು ಸ್ಮರಿಸುವ ಒಂದು ದೊಡ್ಡ ಸುಯೋಗ. ನಿತ್ಯದಲ್ಲಿಯೂ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ನಾವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ವಿಶೇಷವಾಗಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದ ಮಧ್ವನವಮಿಯ ಈ ಒಂದು ಸುಸಂದರ್ಭದಲ್ಲಿ ಅವರ ಮಹಿಮೆಯನ್ನು ಸ್ಮರಿಸಿ, ಅವರ ಉಪಕಾರವನ್ನು ಸ್ಮರಿಸಿ, ಅವರ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಯಥಾಶಕ್ತಿಯಾಗಿ ಅವರ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಂತಹ ಮಹಾಗುರುಗಳು ನಮಗೆ ದೊರಕಿದ್ದೇ ನಮ್ಮ ಅನಂತ ಜನ್ಮಗಳ ಪುಣ್ಯದ ಫಲ ಎಂಬುದಾಗಿ ನಾವು ತಿಳಿಯಬಹುದು. ಅಲ್ಪ ಸ್ವಲ್ಪ ಪುಣ್ಯದ ಫಲವಾಗಿ ಇಂತಹ ದೊಡ್ಡ ಭಾಗ್ಯ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅನಂತ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಪರಿಪಾಕದ ಫಲವಾಗಿ ಇಂತಹ ಮಹಾಗುರುಗಳ ಉಪದೇಶವನ್ನು ಪಡೆಯುವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿದೆ. ಶುದ್ಧವಾದ ಜ್ಞಾನವನ್ನು ಪಡೆದ ವಾಯುದೇವರನ್ನು ಪರಮಾತ್ಮ ಅವತಾರ ಮಾಡುವುದಕ್ಕೆ ಆದೇಶ ಮಾಡಿದ. ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬಭಾಷೆ. ಸರ್ವಜ್ಞರಾದ ವಾಯುದೇವರನ್ನು ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಶುದ್ಧವಾದ ತತ್ವಜ್ಞಾನವನ್ನು ಜಗತ್ತಿಗೆ ನೀಡುವುದಕ್ಕೆ ಪರಮಾತ್ಮ ಆದೇಶ ಮಾಡಿದ. ಅಂತಹ ಪರಮಾತ್ಮನ ಆದೇಶವನ್ನು ಶಿರಸಾಧಾರಣ ಮಾಡಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ವಾಯುದೇವರು ಅವತಾರ ಮಾಡಿದ್ದಾರೆ. ಹನುಮಂತ ದೇವರಾಗಿ, ಶ್ರೀರಾಮಚಂದ್ರನ ಪ್ರಧಾನ ಸೇವಕರಾಗಿ, ಭೀಮಸೇನ ದೇವರಾಗಿ ಶ್ರೀಕೃಷ್ಣ ಪರಮಾತ್ಮನ
ಪ್ರಧಾನ ಸೇವಕರಾಗಿ ಅವತಾರ ಮಾಡಿದ ವಾಯುದೇವರು ಪುನಃ ಪರಮಾತ್ಮನ ಆದೇಶದಂತೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಾಗಿ ಶ್ರೀಮನ್ಮಧ್ವಾಚಾರ್ಯರಾಗಿ ಅವತರಿಸಿ ವೇದವ್ಯಾಸದೇವರ ಪ್ರಧಾನ ಸೇವಕರಾಗಿ ಶಿಷ್ಯರಾಗಿ ಭಕ್ತರಾಗಿ ಅವರ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡಿ ಜಗತ್ತಿನಲ್ಲಿ ಸತ್ಸಿದ್ಧಾಂತದ ಪ್ರಸಾರಕರಾಗಿ ಅವತಾರ ಮಾಡಿದ್ದಾರೆ. ಅಂತಹ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಗುರುಗಳಾಗಿ ದೊರಕಿದ್ದಾರೆ. ವೇದವ್ಯಾಸದೇವರ ಅನುಗ್ರಹದಿಂದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಏನೆಲ್ಲ ತಿಳಿದುಕೊಂಡಿದ್ದಾರೆ ಅಂತ ನಾವು ಕೇಳ್ತೇವೆ. ಸ್ವತಃ ಶ್ರೀಮದಾಚಾರ್ಯರು ವಿನಯದಿಂದ ಹೇಳಿಕೊಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸದೇವರು ನಮ್ಮ ಮೇಲೆ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅಂತ. ಯಸ್ತತ್ ಪ್ರಸಾದಾತ್ ಅಖಿಲಾಂಶ್ಚ ವೇದಾನ್ ಸ ಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್ ವೇದೇತಿಹಾಸಾಂಶ್ಚ ಪುರಾಣಯುಕ್ತಾನ್ ಯಥಾವದನ್ಯಾಹ ಅಪಿ ಸರ್ವವಿದ್ಯಾಃ. ವೇದವ್ಯಾಸದೇವರ ಪರಿಪೂರ್ಣ ಅನುಗ್ರಹದಿಂದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಸಕಲ ವೇದಗಳನ್ನು ತಿಳಿದಿದ್ದಾರೆ, ಪಂಚರಾತ್ರ ಆಗಮಗಳನ್ನೆಲ್ಲ ತಿಳಿದಿದ್ದಾರೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇತಿಹಾಸ, ಪುರಾಣಗಳು, ಇದಲ್ಲದೆ ಇನ್ನುಳಿದ ಎಲ್ಲ ವಿದ್ಯೆಗಳು, ನಾನಾ ತರಹದ ವಿದ್ಯೆಗಳೆಲ್ಲ ಇವೆಯಲ್ಲ, ಆ ಸಕಲ ವಿದ್ಯೆಗಳನ್ನು ಕೂಡ ಕರತಲಾಮಲಕ ಮಾಡಿಕೊಂಡ ಮಹಾನುಭಾವರು. ಕರತಲೆ ಖಲು ಕಂದುಕವತ್ ಸದಾ. ಸುಮಧ್ವ ವಿಜಯದಲ್ಲಿ ತಿಳಿಸುವಂತೆ ಕೈಯಲ್ಲಿ ಇಟ್ಟುಕೊಂಡ ಚೆಂಡನ್ನು ಹೇಗೆ ಚೆನ್ನಾಗಿ ಕಂಡು ತಿಳಿಯಬೇಕೋ ಹಾಗೆ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ತಿಳಿದವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಈ ಎಲ್ಲ ಶಾಸ್ತ್ರಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದರು ಅಂತ ಅವರ ಹೇಳಿಕೆಯಿಂದ ಮಾತ್ರ ನಾವು ತಿಳಿಯಬೇಕಾಗಿಲ್ಲ. ಶ್ರೀಮದಾಚಾರ್ಯರ ಗ್ರಂಥದಲ್ಲಿ ಅವರು ಉದಾಹರಣೆ ಮಾಡುವ ಪ್ರಮಾಣ ವಚನಗಳನ್ನು ನೋಡಿದರೆ ನಮಗೆ ಅರ್ಥವಾಗುತ್ತೆ ಶ್ರೀಮದಾಚಾರ್ಯರ ಜ್ಞಾನ ಎಷ್ಟು ಅದ್ಭುತವಾದದ್ದು, ಎಷ್ಟೆಲ್ಲ ಪ್ರಮಾಣಗಳ ಪುಂಜ ಅವರ ತಲೆಯಲ್ಲಿದೆ, ಎಷ್ಟು ಪ್ರಮಾಣಗಳನ್ನು ಶ್ರೀಮದಾಚಾರ್ಯರು ಒಂದೊಂದು ಪ್ರಮೇಯಗಳನ್ನು ಸಮರ್ಥನೆ ಮಾಡುವುದಕ್ಕೆ ಉದಾಹರಣೆ ಮಾಡುತ್ತಾರೆ. ಇದು ಆ ಶ್ರೀಮದಾಚಾರ್ಯರ ಗ್ರಂಥಗಳ ವೈಶಿಷ್ಟ್ಯ, ಅವರ ಜ್ಞಾನದ ವೈಶಿಷ್ಟ್ಯ. ಅಂತಹ ಜ್ಞಾನಿಗಳು ನಮ್ಮ ಗುರುಗಳು ಅನ್ನುವುದನ್ನು ನಾವು ಸ್ಮರಿಸಬೇಕು. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮತ್. ಒಂದು ವಿಷಯವನ್ನು ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದರೆ ಅದಕ್ಕೆ ವೇದಗಳನ್ನು ಉಪನಿಷತ್ತುಗಳನ್ನು ಪ್ರಮಾಣವಾಗಿ ಕೊಡ್ತಾರೆ. ಆ ವೇದೋಪನಿಷತ್ತುಗಳ ಅರ್ಥಗಳನ್ನು ವಿವರಿಸುವ ಸ್ಮೃತಿಗಳನ್ನು, ಪೌರುಷೇಯವಾದ ಗ್ರಂಥಗಳನ್ನು, ಪಂಚರಾತ್ರಾದಿ ಆಗಮಗಳನ್ನು ಪುಂಖಾನುಪುಂಖವಾಗಿ ಪ್ರಮಾಣಗಳ ರೂಪದಲ್ಲಿ ಉದಾಹರಣೆ ಮಾಡುತ್ತಾರೆ. ಆ ಪ್ರಮೇಯಗಳನ್ನು ಸಮರ್ಥನೆ ಮಾಡುವುದಕ್ಕೆ ಯುಕ್ತಿಗಳನ್ನು ಕೊಡ್ತಾರೆ. ವೇದಗಳು, ಸ್ಮೃತಿಗಳು, ಯುಕ್ತಿಗಳು ಪ್ರತ್ಯಕ್ಷ ಯೋಗ್ಯವಾದ ವಿಷಯಗಳಾಗಿದ್ದರೆ ಪ್ರತ್ಯಕ್ಷವನ್ನು ಪ್ರಮಾಣವಾಗಿ ಕೊಟ್ಟು ಆ ಪ್ರಮೇಯವನ್ನು ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡುವಂತಹ ಅದ್ಭುತವಾದ ಕೌಶಲ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಕೌಶಲ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಆ ಪರಿಪೂರ್ಣವಾದ ಪರಿಜ್ಞಾನದ ವಿರಾಟ್ ರೂಪವನ್ನು ಅವರ ಗ್ರಂಥಗಳಲ್ಲಿ ನಾವು ಕಾಣುತ್ತೇವೆ.
ಶ್ರೀಮದ್ ಆಚಾರ್ಯರ ಗ್ರಂಥ ಬಹಳ ಸಂಕ್ಷಿಪ್ತವಾದದ್ದು. ಕೆಲವರೆಲ್ಲ ಶ್ರೀಮದ್ ಆಚಾರ್ಯರ ಭಾಷ್ಯ ಇದು ಬಹಳ ಸಂಕ್ಷಿಪ್ತವಾದದ್ದು, ಅರ್ಥವಾಗೋದಿಲ್ಲ, ಅರ್ಥವಾಗೋದಕ್ಕೆ ಅನೇಕ ವ್ಯಾಖ್ಯಾನಗಳ ಸಹಾಯ ಇದು ಅನಿವಾರ್ಯ, ಹೀಗಾಗಿ ಒಂದರ್ಥದಲ್ಲಿ ಶ್ರೀಮದ್ ಆಚಾರ್ಯರ ಭಾಷ್ಯದಲ್ಲಿ ಪರಿಪೂರ್ಣತೆ ಇಲ್ಲ ಅನ್ನುವ ಅಭಿಪ್ರಾಯ ಅನೇಕರಿಗೆ ಬರುತ್ತೆ. ಎಷ್ಟು ಮಾತನಾಡ್ತಾರೆ ಎನ್ನುವುದು ಮಹತ್ವದ್ದಲ್ಲ, ಏನು ಮಾತನಾಡ್ತಾರೆ, ಹೇಗೆ ಮಾತನಾಡ್ತಾರೆ ಎನ್ನುವುದು ಬಹಳ ಮಹತ್ವದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಾವು ನ್ಯಾಯಾಲಯಗಳಲ್ಲಿ ನೋಡ್ತೇವೆ, ಕೆಲವರು ಗಂಟೆಗಟ್ಟಲೆ ಮಾತನಾಡ್ತಾರೆ, ಉಚ್ಚ ಸ್ವರದಲ್ಲಿ ಬಹಳ ಅದ್ಭುತವಾದ ಪ್ರತಿಭೆಯನ್ನು, ಕೌಶಲವನ್ನು ಉಪಯೋಗಿಸಿ ನಾನಾ ತರಹದ ವಿಷಯಗಳ ಮಂಡನೆಯನ್ನು ಮಾಡ್ತಾರೆ, ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ. ಸಾಕಷ್ಟು ಮಾತುಗಳನ್ನು ಆಡಬಹುದು, ಗಂಟೆಗಟ್ಟಲೆ ಮಾತನಾಡಬಹುದು. ಆದರೆ ಯಾವ ವ್ಯಕ್ತಿಯ ಕೈಯಲ್ಲಿ ನಿಜವಾದ ಪ್ರಮಾಣಗಳಿವೆ, ಪ್ರೂಫ್ ಇದೆ, ಆಧಾರಗಳಿವೆ, 2 ನಿಮಿಷದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಬಹಳ ಹೊತ್ತು ಮಾತನಾಡಿದ್ದನ್ನು ಪ್ರಾಮಾಣಿಕರಾದ ನ್ಯಾಯಾಧೀಶರು ಗಮನಿಸೋದಿಲ್ಲ. ಪ್ರಮಾಣ ಪುರಸ್ಸರವಾಗಿ 2 ನಿಮಿಷ ಮಾತನಾಡಿರತಕ್ಕ ವ್ಯಕ್ತಿಯ ಮಾತುಗಳನ್ನು ಗಮನಿಸ್ತಾರೆ, ನಿರ್ಣಯ ಅದಕ್ಕೆ ತಕ್ಕಂತೆ ಬರುತ್ತೆ. ನ್ಯಾಯಾಧೀಶರಲ್ಲಿ ಪ್ರಾಮಾಣಿಕತೆ ಇರಬೇಕು, ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆ ಇರಬೇಕು. ಬಹಳ ಮಾತನಾಡಿದ್ದು ಸತ್ಯ, ಸ್ವಲ್ಪ ಮಾತನಾಡಿದ್ದು ಸರಿಯಲ್ಲ ಅಂತನ್ನುವ ರೀತಿಯ ಚಿಂತನೆಯಲ್ಲಿ ನ್ಯಾಯಾಧೀಶರು ಕುಳಿತಿರಬಾರದು. ಯಾವ ಮಾತಿನ ಹಿನ್ನೆಲೆಯಲ್ಲಿ ಪ್ರಮಾಣಗಳಿವೆ, ಆಧಾರಗಳಿವೆ, ಯಾವ ಮಾತಿನ ಹಿನ್ನೆಲೆಯಲ್ಲಿ ಪ್ರಮಾಣಗಳಿಲ್ಲ, ಆಧಾರಗಳಿಲ್ಲ, ಕೇವಲ ಅಟ್ಟಹಾಸ ಇದೆ, ಇವುಗಳನ್ನು ವಿಮರ್ಶೆ ಮಾಡಿ ನಿರ್ಣಯ ಕೊಡುವ ಪ್ರಾಮಾಣಿಕನಾದ ನ್ಯಾಯಾಧೀಶ ಹೇಗೆ ಪ್ರಮಾಣಗಳಿಗೆ ಬೆಲೆ ಕೊಟ್ಟು ಅದಕ್ಕೆ ತಕ್ಕಂಥ ನಿರ್ಣಯವನ್ನು ನೀಡುತ್ತಾನೆ, ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಭಗವದ್ಭಕ್ತರು, ಸಜ್ಜನರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯವನ್ನು ಶ್ರೀಮದಾಚಾರ್ಯರ ಶಿಷ್ಯರಾಗಿ, ಭಕ್ತರಾಗಿ ಬಹಳ ಶ್ರದ್ಧೆಯಿಂದ, ಕೇವಲ ಶ್ರದ್ಧೆಯಿಂದ ಅಲ್ಲ, ಚಿಕಿತ್ಸಕ ಬುದ್ಧಿಯಿಂದ ನೀವು ಅಧ್ಯಯನವನ್ನು ಮಾಡಿ ಅನುಭವಕ್ಕೆ ಹತ್ತಿರವಾದ, ಯುಕ್ತಿಗಳಿಂದ ಸಿದ್ಧವಾದ ವೇದಾದಿ ಸಕಲ ಸಚ್ಛಾಸ್ತ್ರಗಳ ಪ್ರಮಾಣದ ತಳಹದೆಯ ಮೇಲೆ ನಿಂತಿರುವಂತಹ ಒಂದೊಂದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತುಗಳು, ಶ್ರೀಮದಾಚಾರ್ಯರ ನಿರೂಪಣೆ ಮಾಡುವ ಒಂದೊಂದು ಪ್ರಮೇಯಗಳು ಎಷ್ಟು ಪ್ರಾಮಾಣಿಕವಾದದ್ದು, ಎಷ್ಟು ಮನವರಿಕೆಯಾಗುವಂಥದ್ದು, ಇದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಈಗ ಭಕ್ತಿಯಿಂದ ಶ್ರೀಮದಾಚಾರ್ಯರ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ನೆರೆದಂತಹ ಎಲ್ಲ ಭಗವದ್ಭಕ್ತರು ಅವರ ಸ್ತೋತ್ರವನ್ನು ಪಠನ ಮಾಡ್ತೀರಿ, ಸುಮಧ್ವ ವಿಜಯದ ಪಠನ ಅಧ್ಯಯನಾದಿಗಳನ್ನು ಮಾಡ್ತೀರಿ. ಆದರೆ ಶ್ರೀಮದಾಚಾರ್ಯರ ಜ್ಞಾನ ಎಂಥದ್ದು, ಅವರ ಗ್ರಂಥಗಳು ಎಂಥದ್ದು, ಇದನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಜ್ಞಾನಿಗಳಿಂದ, ಗುರುಗಳಿಂದ ಉಪದೇಶ ಪಡೆದುಕೊಂಡು ಅದಕ್ಕಾಗಿ ನಿಮ್ಮ ಜೀವನವನ್ನು ಮೀಸಲಿಟ್ಟು ಅದರ ಮಹತ್ವವನ್ನು ತಿಳಿದುಕೊಂಡು ನೀವು ಭಕ್ತಿಯನ್ನು ಮಾಡಿ. ಈಗ ಒಂದು ಭಕ್ತಿ ಮಾಡ್ತಾ ಇದ್ದರೆ 10, 100, 1000 ಭಕ್ತಿ ಪಟ್ಟು ಹೆಚ್ಚು ಭಕ್ತಿಯನ್ನು ನೀವು ಮಾಡುವುದಕ್ಕೆ ಸಾಧ್ಯ ಇದೆ. ಅರ್ಥ ಮಾಡಿಕೊಂಡು ನೀವು ಭಕ್ತಿಯನ್ನು ಮಾಡಿ.
ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಅದ್ಭುತವಾದಂತಹ ಜ್ಞಾನ. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಯಾಯಾ ಪ್ರಸಕ್ತ ಪರಿಷತ್ಸು ಪೂರುಷೈ ವಿದ್ಯಾವಿದಗ್ಧೈರ್ವಿವಿಧೈ ಸಮಾಗಮೆ ಸ ತಾಸು ತಾಸು ಪ್ರತಿಭಾತಿ ಭಾಸುರಃ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತಾನ್. ವೇದ, ಇತಿಹಾಸ, ಪುರಾಣಗಳು, ಸೂತ್ರ, ಭಗವದ್ಗೀತೆ, ಕರ್ಮಕಾಂಡ, ಬ್ರಹ್ಮಕಾಂಡ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಬರಲಿ, ಆಕ್ಷೇಪಗಳು ಬರಲಿ, ಎಂತಹ ವಿದ್ವಾಂಸರು ಮಹಾ ಘನ ಪಂಡಿತರ ಸಭೆಯೇ ಇರಲಿ, ಆ ಸಭೆಯಲ್ಲಿ ಬಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ ವೈಷ್ಣವ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡುವುದರಲ್ಲಿ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುವ ವಿಷಯದಲ್ಲಿ, ಜಗತ್ತಿನ ಸತ್ಯತ್ವವನ್ನು ಸ್ಥಾಪನೆ ಮಾಡುವ ವಿಷಯದಲ್ಲಿ ಅತ್ಯದ್ಭುತವಾದ ಪ್ರತಿಭೆಯನ್ನು ಮೆರೆದವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದ್ ಆಚಾರ್ಯರ ಭವ್ಯವಾದ ಆ ಗ್ರಂಥಗಳ ವೈಭವ, ಶ್ರೀಮದಾಚಾರ್ಯರು ಮಾಡಿದ ಉಪದೇಶದ ರೀತಿ, ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡಿದ ಅನೇಕ ವಿಷಯಗಳಲ್ಲಿ ಪ್ರಪಂಚದ ಸತ್ಯತೆ, ಇದನ್ನು ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಭಕ್ತರೇ, ನಿಮ್ಮ ಮನಸ್ಸಿನಲ್ಲಿ ಬಂದ ಪ್ರಶ್ನೆ ಏನು ಅಂತ ನಮಗೆ ಗೊತ್ತು. ಶ್ರೀಮದ್ ಆಚಾರ್ಯರ ಕೊಡುಗೆ ಏನು ಅಂತ ವ್ಯವಸ್ಥಾಪಕರು ವಿಷಯ ಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರ ಮಹಿಮೆಗಳು ಹಾಗೂ ಕೊಡುಗೆ ಅಂತ. ಜಗತ್ತು ಸತ್ಯ, ಇದು ಎಲ್ಲರ ಅನುಭವಕ್ಕೆ ಗೋಚರವಾಗುವ ವಿಷಯ. ಇದು ಶ್ರೀಮದ್ ಆಚಾರ್ಯರ ಕೊಡುಗೆ ಹೇಗೆ ಅಂತ, ಇದು ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ. ಸತ್ಯ, ನೀವು ಹೇಳ್ತಾ ಇರುವುದನ್ನು ಪರಿಪೂರ್ಣವಾಗಿ ನಾವು ಒಪ್ತೇವೆ. ಜಗತ್ತು ಸತ್ಯ, ಇದು ಎಲ್ಲರ ಅನುಭವಕ್ಕೆ ಬರುತ್ತೆ ಅನ್ನುವುದು ಅತ್ಯಂತ ಸತ್ಯ. ಹಾಗಾದರೆ ಶ್ರೀಮದಾಚಾರ್ಯರ ಕೊಡುಗೆ ಏನು ಅಂತ, ಈ ವಿಷಯದಲ್ಲಿ ಬೇಕಾದಷ್ಟು ಕೊಡುಗೆಗಳಿವೆ. ಈ ವಿಷಯದಲ್ಲಿ ಶ್ರೀಮದಾಚಾರ್ಯರ ಕೊಡುಗೆ ಏನು ಅಂತ. ಜಗತ್ತು ಸತ್ಯ ಅನ್ನುವುದು ಎಲ್ಲರ ಅನುಭವಕ್ಕೆ ಬರುವ ವಿಷಯ. ಆದರೆ ಇದರ ಬಗ್ಗೆ ಅನೇಕ ರೀತಿಯ ಚಿಂತನೆಗಳುಂಟು. ಅನೇಕ ಚಿಂತಕರ ಅಭಿಪ್ರಾಯಗಳು ಅನೇಕ ರೀತಿಯಲ್ಲಿ ಬರುತ್ತೆ. ಆ ಸಂದರ್ಭಗಳಲ್ಲಿ ಅನುಭವಕ್ಕೆ ಸಿದ್ಧವಾದ ಈ ವಿಷಯಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಜನಗಳು ಸರಿಯಾಗಿ ನಿರ್ಣಯ ಮಾಡುವುದಕ್ಕೆ ಸಮರ್ಥರಾಗದೇ ಹೋಗುವ ಪ್ರಸಂಗಗಳಿವೆ. ಅಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಶಂಕೆಗಳು ಮನಸ್ಸಿನಲ್ಲಿ ಬರದಂತೆ
ಸ್ಪಷ್ಟವಾದ ರೀತಿಯಲ್ಲಿ ತಾವು ತಮ್ಮ ಅನುಭವಕ್ಕೆ ಬಂದ ಈ ಜಗತ್ತಿನ ಸತ್ಯತ್ವವನ್ನು ದೃಢವಾಗಿ ನಂಬಿ ನಡೆಯುವುದಕ್ಕೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಉಪದೇಶ, ಅವರ ಕೊಡುಗೆ ಇದು ಬಹಳ ದೊಡ್ಡದಾಗಿದೆ. ವಿಜ್ಞಾನಿಗಳ ಕೊಡುಗೆ ಇದ್ದದ್ದನ್ನು ತೋರಿಸುವುದು, ಅದರಲ್ಲಿದೆ ಕೊಡುಗೆ. ಇದ್ದದ್ದನ್ನೇ ತಿಳಿಸಿಕೊಡುವುದರಲ್ಲಿ ಅವರ ವೈಶಿಷ್ಟ್ಯ ಇದೆ. ಇಲ್ಲದಿದ್ದದ್ದನ್ನು ಹೇಳಿದರೆ ಅದು ಕೊಡುಗೆಯಲ್ಲ. ಇದ್ದದ್ದನ್ನು ಅಲ್ಲಗಳೆಯುವುದು ಕೊಡುಗೆಯಲ್ಲ. ಇಲ್ಲದಿರುವುದನ್ನು ಹೇಳುವುದು ಕೊಡುಗೆಯಲ್ಲ. ಹಿಂದೆಂದೂ ಅನುಭವಕ್ಕೆ ಬಾರದ್ದು, ಇಂದು ಅನುಭವಕ್ಕೆ ಬರದಿರುವುದು, ಇನ್ನು ಮುಂದೆ ಅನುಭವಕ್ಕೆ ಬರುವ ಸಾಧ್ಯತೆಯೇ ಇಲ್ಲದನ್ನು ಹೇಳಿದರೆ ಅದು ಕೊಡುಗೆ ಅಂತ ಭಾವಿಸಿದರೆ ಅದೊಂದು ವಿಪರ್ಯಾಸ, ಅದು ಕೊಡುಗೆಯಲ್ಲ. ಯಾವುದು ಸತ್ಯ ಅದನ್ನೇ ತಿಳಿಸುವುದು, ಆ ಸತ್ಯವನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ಅರ್ಥ ಮಾಡಿಸಿಕೊಡೋದು, ಇದು ಕೊಡುಗೆ. ನಿಮ್ಮ ಮನೆಯಲ್ಲಿಯೇ ಸಂಪತ್ತಿದೆ, ನಿಧಿ ಇದೆ, ಅದರ ಉಪಯೋಗ ಹೇಗೆ ಮಾಡಿಕೊಳ್ಳಬೇಕು ಗೊತ್ತಿಲ್ಲ, ಅದನ್ನು ತಿಳಿಸಿಕೊಟ್ರೆ ಅದೇ ದೊಡ್ಡ ಕೊಡುಗೆ. ನಿನ್ನ ಅಭಿಪ್ರಾಯವೇನು? ನಿನ್ನ ಮನೆಯಲ್ಲಿ ಸಂಪತ್ತು ಇದೆ ಎಂಬ ಅಭಿಪ್ರಾಯವೋ? ಹಾಗಾದರೆ ಅದು ಇಲ್ಲ ಅಂತ ಹೇಳಿದರೆ ಕೊಡುಗೆಯಾ? ಅಥವಾ ಇಲ್ಲದಿರುವುದನ್ನು ಇದೆ ಅಂತ ಹೇಳಿದರೆ ಕೊಡುಗೆಯಾ? ಅಲ್ಲ. ಇದ್ದದ್ದನ್ನೇ ಇದೆ ಅಂತ ದೃಢಪಡಿಸಿ ತೆಗೆದುಕೊಳ್ಳುವ ಉಪಾಯವನ್ನು ತೋರಿಸಿ ಅದನ್ನು ಬಳಸಿಕೊಳ್ಳುವ ಸರಿಯಾದ ರೀತಿ ನೀತಿಗಳನ್ನು ಕಲಿಸಿಕೊಟ್ಟರೆ ಅಂತಹ ಹಿತೈಷಿ ಮಾಡಿದ ಉಪಕಾರ, ಅವನ ಸಹಾಯ ಸಹಕಾರ ಅದೇ ದೊಡ್ಡ ಕೊಡುಗೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಜಗತ್ತಿನ ಸತ್ಯತೆಯನ್ನು ಜಗತ್ತಿಗೆ ದೃಢಪಡಿಸಿಕೊಟ್ಟಿದ್ದಾರೆ. ಜಗತ್ತು ಸತ್ಯ ಅಂತ ಎಲ್ಲರ ಅನುಭವಕ್ಕೆ ಬಂದರೂ ಕೆಲವರು ಇದರ ಬಗ್ಗೆ ನಾನಾ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಜಗತ್ತು ಮಿಥ್ಯಾ, ಬ್ರಹ್ಮ ಮಾತ್ರ ಸತ್ಯನಾಗಿದ್ದಾನೆ, ಜಗತ್ತು ಮಿಥ್ಯಾ. ಜಗತ್ತು ಮಿಥ್ಯಾ ಅಂದ ಮಾತ್ರಕ್ಕೆ ಸುಳ್ಳು ಅಂತ ಅಭಿಪ್ರಾಯವಲ್ಲ. ಜಗತ್ತು ಸತ್ಯವಾಗಿದೆ, ಆದರೆ ಇದು ನಿತ್ಯವಾಗಿ ಇಲ್ಲ. ಒಂದು ಇದಕ್ಕೆ ಅವಧಿ ಇದೆ, ಒಂದು ಅವಧಿಯವರೆಗೆ ಈ ಜಗತ್ತು ಉಂಟು, ನಂತರ ಇಲ್ಲ. ಬ್ರಹ್ಮಜ್ಞಾನ ಆಗುವವರೆಗೆ ಈ ಜಗತ್ತುಂಟು. ಪರಬ್ರಹ್ಮನ ಜ್ಞಾನವಾದ ಮೇಲೆ ಈ ಜಗತ್ತಿಲ್ಲ. ಈ ಅರ್ಥದಲ್ಲಿ ಜಗತ್ತು ಮಿಥ್ಯ, ಆದರೆ ಜಗತ್ತು ಸತ್ಯ. ಬ್ರಹ್ಮಜ್ಞಾನ ಆಗುವವರೆಗೆ ಸತ್ಯ, ಆನಂತರ ಇಲ್ಲ ಅನ್ನುವ ಅರ್ಥದಲ್ಲಿ ಮಿಥ್ಯ. ಹೀಗಾಗಿ
ದ್ವೈತವಾದದಲ್ಲಿ, ಅದ್ವೈತವಾದದಲ್ಲಿ, ಎಲ್ಲ ವಾದಗಳಲ್ಲಿಯೂ ಜಗತ್ತು ಸತ್ಯ. ಆದರೆ ದ್ವೈತವಾದದಲ್ಲಿ ಇದು ಪಾರಮಾರ್ಥಿಕ ಸತ್ಯ, ಅದ್ವೈತವಾದದಲ್ಲಿ ಬ್ರಹ್ಮಜ್ಞಾನ ಆಗುವವರೆಗೆ ಸತ್ಯ. ಅಷ್ಟು ಸಾಕು. ಜಗತ್ತು ಬ್ರಹ್ಮಜ್ಞಾನ ಆಗುವವರೆಗೆ ಸತ್ಯವಾದರೆ ಮಾತ್ರ ಸಾಕು, ಎಲ್ಲ ಕಾರ್ಯಗಳ ನಿರ್ವಾಹವಾಗತ್ತೆ. ಅದಕ್ಕೂ ಮಿಗಿಲಾಗಿ ಜಗತ್ತಿಗೆ ಸತ್ಯತೆಯನ್ನು ಒಪ್ಪುವ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯ ಒಂದು ಚಿಂತನವು ಅನೇಕ ಚಿಂತಕರ ಮನಸ್ಸಿನಲ್ಲಿ ಬರಬಹುದು. ಅದಕ್ಕಾಗಿ ಶ್ರೀಮದಾಚಾರ್ಯರ ಕೊಡುಗೆ ಅತ್ಯಂತ ಅಗತ್ಯವಾದದ್ದು. ನೋಡಿ, ನೀವೆಲ್ಲ ಇಲ್ಲಿ ಕುಳಿತವರು ಶ್ರದ್ಧಾವಂತರೂ ಹೌದು, ಆಲೋಚನಾ ಶಕ್ತಿಯನ್ನು ಬೆಳೆಸಿಕೊಂಡ ಚಿಂತಕರು, ವಿದ್ಯಾವಂತರು, ಪ್ರಜ್ಞಾವಂತರೂ ಹೌದು. ಹೀಗಾಗಿ ಈ ವಿಷಯದ ಬಗ್ಗೆ ಚೆನ್ನಾಗಿ ಚಿಂತನವನ್ನು ನೀವು ನಡೆಸಿ. ಈ ರೀತಿ ಚಿಂತನವನ್ನು ಮಾಡ್ತಾರೆ. ಎದುರಿನಲ್ಲಿ ಒಂದು ಹಗ್ಗ ಇದೆ. ಆ ಹಗ್ಗವನ್ನು ನೋಡಿ ಹಾವು ಅಂತ ತಿಳಿತಾರೆ. ಕತ್ತಲು, ಬೆಳಕಿಲ್ಲ, ಬಹಳ ಅಲ್ಪವಾದ ಬೆಳಕಿದೆ. ಏನೋ ಅಂಕು ಡೊಂಕಾಗಿ ಬಿದ್ದ ಪದಾರ್ಥ ಕಂಡಿದೆ. ಅದು ನಿಜವಾಗಿ ಇದ್ದದ್ದು ಹಗ್ಗ, ಆದರೆ ಅದನ್ನು ಹಾವು ಅಂತ ತಿಳಿದ. ದೀಪ ಹಚ್ಚಿ ನೋಡಿದ, ಇದು ಹಾವಲ್ಲ, ಇದು ಹಗ್ಗ ಅಂತ ಗೊತ್ತಾಯಿತು. ಹಾವು ಅಂತ ತಿಳಿದಾಗ ಭಯಪಟ್ಟಿದ್ದ. ಹಗ್ಗ ಅಂತ ಗೊತ್ತಾದರೆ ಭಯ ಹೋಯಿತು ಅಲ್ವೋ? ಈ ರೀತಿ ಮೊದಲು ಹಾವು ಅಂತ ತಿಳಿದು ಭಯಪಟ್ಟ ವ್ಯಕ್ತಿ ಹಗ್ಗ ಅಂತ ತಿಳಿದ ಮೇಲೆ ಭಯವನ್ನು ಕಳೆದುಕೊಂಡ. ಆ ಹಾವು ಇದೆಯಾ ಇಲ್ವಾ? ಹಾವು ಇದೆ ಅಂದರೆ ಕಡಿಬೇಕು. ದೀಪ ಹಚ್ಚಿದ ಮೇಲೂ ಹಾಗೆ ಮುಂದೆ ಸಾಗಬೇಕು. ನಮಗೆ ಭಯವೂ ಹೋಯಿತು, ಅದು ಕಡಿಯೋದೂ ಇಲ್ಲ. ಹಾವು ಮುಂದೆ ಸತ್ಯ ಅಲ್ಲ, ಸುಳ್ಳ ಅಲ್ಲ, ಸತ್ಯ. ಎಲ್ಲಿಯವರೆಗೆ ಸತ್ಯ? ಹಾವು ಅಂತ ಹಗ್ಗ ಅಂತ ತೋರೋವರೆಗೆ ಹಾವು ಸತ್ಯ. ಇದು ಹಗ್ಗ ಅಂತ ತೋರಿದ ಮೇಲೆ ಆ ಹಾವು ಸತ್ಯ ಅಲ್ಲ. ಹೀಗೆ ಒಂದು ಚಿಂತನೆ. ಇದನ್ನು ಪ್ರಾತಿಭಾಸಿಕ ಸತ್ಯ ಎಂಬುದಾಗಿಯೂ ಕೆಲವರ ಚಿಂತನೆ. ಹಾಗೆ ಜಗತ್ತು ಅಲ್ಲ. ಜಗತ್ತು ಹಾಗಲ್ಲ. ಹಾಗಾದರೆ ಹೇಗೆ? ನೋಡಿ, ಜಗತ್ತಿನಲ್ಲಿ ಇಷ್ಟೆಲ್ಲ ಪದಾರ್ಥಗಳಿವೆ. ಮನೆ ಇದೆ, ಗಿಡಗಳಿವೆ, ಪರ್ವತಗಳಿವೆ, ನದಿಗಳಿವೆ, ಸಮುದ್ರಗಳಿವೆ, ನಕ್ಷತ್ರಗಳಿವೆ, ಸೂರ್ಯಚಂದ್ರರಿದ್ದಾರೆ,
ಎಲ್ಲ ಮಾನವರ ಶರೀರಗಳಿವೆ, ಮಾನವರಿದ್ದಾರೆ, ಪಕ್ಷಿಗಳಿವೆ, ಪಶುಗಳಿವೆ. ಗಳಿಗೆ ಗೋಚರವಾಗಿ ವಿವಿಧ ಪ್ರಮಾಣಗಳಿಗೆ ಗೋಚರವಾಗುವ ಈ ವೈವಿಧ್ಯದಿಂದ ಕೂಡಿದ ಏನು ಈ ಪ್ರಪಂಚ ಇದೆ, ಈ ಪ್ರಪಂಚ ಇದು ಸುಳ್ಳಲ್ಲ, ಆದರೆ ಮಿಥ್ಯಾ. ಹೀಗೊಂದು ಚಿಂತನೆ, ಇದು ಸುಳ್ಳಲ್ಲ ಆದರೆ ಇದು ಮಿಥ್ಯಾ. ಏನದರ ಅರ್ಥ? ಹಾವು ಮಿಥ್ಯಾ, ಈ ಪ್ರಪಂಚವು ಮಿಥ್ಯಾ. ವ್ಯತ್ಯಾಸ ಇಷ್ಟೇ, ಹಗ್ಗ ಅಂತ ತೋರೋವರೆಗೆ ಹಾವು ಸತ್ಯ, ಹಗ್ಗ ಅಂತ ತೋರಿದ ಮೇಲೆ ಹಾವು ಸುಳ್ಳಾಯಿತು, ಅದು ಇಲ್ಲ, ಅಲ್ಲಿಯವರೆಗೆ ಸತ್ಯ. ಆನಂತರ ಅದು ಇಲ್ಲ ಅಂದರೆ ಇನ್ನೇನಲ್ಲ, ಅದು ಸುಳ್ಳು ಅಂತೆ ಅರ್ಥ. ಅಲ್ಲಿಯವರೆಗೆ ಸತ್ಯ ಅನ್ನುವ ಶಬ್ದದ ಅರ್ಥವೇ ನಂತರ ಸುಳ್ಳು ಅಂತ. ಆದರೆ ಪ್ರಪಂಚ ಹೀಗಲ್ಲ. ಪ್ರಪಂಚವನ್ನು ಮಿಥ್ಯಾಂತ ಹೇಳುವುದರ ಅಭಿಪ್ರಾಯ ಹೀಗಲ್ಲ. ಪ್ರಪಂಚ ಈಗ ಇದೆ, ನಾಳೆ ಇದೆ, ನಾಡದ್ದು ಇದೆ, ಯಾವಾಗ ಇಲ್ಲ, ಬ್ರಹ್ಮಜ್ಞಾನವಾದ ಮೇಲೆ ಇಲ್ಲ, ಅಲ್ಲಿಯವರೆಗೆ ಇದೆ ಅಂತ. ಸಾಕಲ್ವೋ? ಏನು ಕೆಲಸ ಇದೆ ನಿಮಗೆ? ಅಷ್ಟು ದೊಡ್ಡ ಕೆಲಸ. ಈ ಜಗತ್ತೆಲ್ಲ ಇವತ್ತಿದೆ, ನಾಳೆ ಇಲ್ಲ ಅಂದರೆ ನಿಮ್ಮದು ಎಷ್ಟೆಷ್ಟೋ ಕನಸುಗಳೆಲ್ಲ ಹೋಯಿತು. ನೀವು ಎಲ್ಲೆಲ್ಲಿಯೋ ಏನೇನೋ ಕೆಲಸ ಮಾಡಬೇಕು ನಾಳೆ ಅಂತ ಇಟ್ಕೊಂಡಿದ್ದೀರಿ, ನಾಡದ್ದಿಗೆ ಅಂತ ಅಂದ್ಕೊಂಡಿದ್ದೀರಿ, ಇನ್ನು 1 ವರ್ಷಕ್ಕೆ, ಇನ್ನು 10 ವರ್ಷಕ್ಕೆ ಅಂತ ಬ್ಯಾಂಕಿನಲ್ಲಿ ಹಣ ಇಟ್ಟಿದ್ದೀರಿ. ಅದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಏನೋ ಒಂದು ಆಶೆ ಇಟ್ಕೊಂಡಿದ್ದೀರಿ. ಇದ್ದಕ್ಕಿದ್ದ ಹಾಗೆ ಒಂದು ಸಲ ಈ ನೋಟುಗಳೆಲ್ಲ ಕೆಲಸಕ್ಕೆ ಬರೋದಿಲ್ಲ ಅಂತ ಮಾಡಿದರೆ ಹೇಗೆ ನೋಟುಗಳನ್ನು ಇಟ್ಟುಕೊಂಡವರ ಎಲ್ಲ ಧೈರ್ಯ ಕುಂದಿ ಹೋಗುತ್ತೆ, ಹಾಗೆ ಇದ್ದಕ್ಕಿದ್ದ ಹಾಗೆ ನೋಟುಗಳೆಲ್ಲ ಜಗತ್ತೇ ಸುಳ್ಳು ನಾಳೆ ಅಂತಾದರೆ ಏನು ಆಶೆ ಇದೆ, ಯಾವ ಉತ್ಸಾಹ ಇದೆ ಕಾರ್ಯ ಮಾಡುವುದರಲ್ಲಿ? ಹಾಗಲ್ವಲ್ಲ. ಜಗತ್ತು ನಾಳೆ ಉಂಟು, ನಾಡದ್ದುಂಟು, ಅಲ್ಲ ಮುಂದಿನ ವರ್ಷ ಇದೆ, ಅಲ್ಲ ಮುಂದಿನ ಯುಗದಲ್ಲಿದೆ, ಅಷ್ಟೇ ಅಲ್ಲ ಬ್ರಹ್ಮಜ್ಞಾನ ಆಗುವವರೆಗಿದೆ. ಅಷ್ಟು ದೀರ್ಘಕಾಲದವರೆಗೂ ಜಗತ್ತಿದೆ, ಆನಂತರ ಜಗತ್ತಿಲ್ಲ. ಯಾರಿಗೇನಿದರಿಂದ ಹಾನಿ? ಹಾಗಾದರೆ ಯಾಕೆ ಜಗತ್ತನ್ನು ಪಾರಮಾರ್ಥಿಕ ಸತ್ಯ, ಪರಮ ಸತ್ಯ ಎಂಬುದಾಗಿ ನಾವು ತಿಳಿಯಬೇಕು? ನಾವು ನೀವು ಎಲ್ಲ ತಿಳಿದದ್ದೇನು? ಈ ಜಗತ್ತು ಇದು ಸತ್ಯ, ಅತ್ಯಂತ ಸತ್ಯ. ಸುಳ್ಳು ಬೇರೆ, ಸತ್ಯ ಬೇರೆ. ಇದು ಸುಳ್ಳಲ್ಲ, ಇದು ಪರಮ ಸತ್ಯ ಅಂತ. ಇನ್ನೊಂದು ಚಿಂತನೆ ಹೀಗಿದೆ, ಇದು ಸತ್ಯ ಆದರೆ ಇದು ಪರಮ ಸತ್ಯ ಅಲ್ಲ. ಕಾರಣ ಯಾಕೆ ಬೇಕು ಅಂತ. ಒಂದು ಹಂತದವರೆಗೆ ಇದು ಸತ್ಯವಾದರೆ ಸಾಕಲ್ವೋ? ಜ್ಞಾನದ ನಂತರವೂ ಇದು ಸತ್ಯವಾಗಿ ಯಾಕೆ ಉಳಿಯಬೇಕು? ಹಾವು ಹಗ್ಗ ಅನ್ನುವ ಜ್ಞಾನ ಬರುವವರೆಗೆ ಸತ್ಯವಾದಂತೆ ಪ್ರಪಂಚ ಬ್ರಹ್ಮಜ್ಞಾನ ಬರುವವರೆಗೆ ಸತ್ಯ ಅಂತ. ಪ್ರಿಯ ಭಗವದ್ಭಕ್ತರೇ, ವಿದ್ಯಾವಂತ ಚಿಂತಕರೇ, ಚಿಂತನೆ ಮಾಡಿ. ಬಹಳ ಚೆನ್ನಾಗಿ ಈ ವಿಷಯದ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ನೋಡಿ, ಒಂದು ವಸ್ತು ಒಂದು ಹಂತದವರೆಗೆ ಇದೆ, ನಂತರ ಇಲ್ಲ ಅಂದರೆ ಅದಕ್ಕೆ ಮಿಥ್ಯಾ ಅನ್ನೋದಿಲ್ಲ, ಅದಕ್ಕೆ ಅನಿತ್ಯ ಅಂತಾರೆ.
ಒಂದು ಮಡಿಕೆ ಇದೆ, ಆ ಮಡಿಕೆ ಸ್ವಲ್ಪ ದಿವಸ ಇರುತ್ತೆ, ಒಡೆದೋದ್ರೆ ಇಲ್ಲ. ಇಲ್ಲ ಅಂದರೆ ಅದಕ್ಕೆ ಯಾರು ಮಿಥ್ಯಾ ಅಂತ ಲೋಕದಲ್ಲಿ ಹೇಳೋದಿಲ್ಲ, ಅದನ್ನು ಅನಿತ್ಯ ಅಂತಾರೆ. ಇಲ್ಲೊಂದು ಮನೆ ಇತ್ತು, ತಾತನ ಕಾಲದ ಮನೆ, ಈಗ ಇಲ್ಲ, ಎಲ್ಲ ಬಿದ್ದು ಹೋಗಿದೆ. ಈಗ ಇಲ್ಲ, ಮೊದಲು ಇತ್ತು, ಈಗ ಇಲ್ಲ. ಇದಕ್ಕೆ ಹೆಸರು ಅನಿತ್ಯ. ಅದು ಸ್ಥಿರ ಶಾಶ್ವತ ಅಲ್ಲ, ಅನಿತ್ಯ, ಅಶಾಶ್ವತ, ನಶ್ವರ ಎಂಬುದಾಗಿ ಅದನ್ನು ಹೇಳ್ತಾರೆ. ಪರ್ಮನೆಂಟ್ ಅಲ್ಲ. ಅದು ಇತ್ತೋ ಇಲ್ವೋ? ಇತ್ತು. ಈಗಿದೆಯಾ? ಇಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಹಿಂದೆ ಇತ್ತು, ಈಗ ಇಲ್ಲ. ಅದನ್ನು ಅನಿತ್ಯ ಅಂತಾರೆ. ಮಿಥ್ಯಾ ಅಂತ ಹೇಳುವುದು ಯಾವುದಕ್ಕೆ? ಹಿಂದೆಯೂ ಇರಲಿಲ್ಲ, ಈಗನೂ ಇಲ್ಲ, ಮುಂದೆಯೂ ಇರೋದಿಲ್ಲ ಅಂತ ಯಾವುದನ್ನು ಹೇಳಬಹುದೋ ಅದನ್ನು ಮಿಥ್ಯಾ ಎಂಬುದಾಗಿ ಹೇಳ್ತಾರೆ. ಮಿಥ್ಯಾ ಎಂಬ ಶಬ್ದದ ಬಳಕೆಯನ್ನು ಕೆಲವರು ಮಾಡ್ತಾರಲ್ವೋ, ಅವರ ಅಭಿಪ್ರಾಯದಲ್ಲಿಯೇ ಮಿಥ್ಯಾ ಎಂಬ ಶಬ್ದಕ್ಕೆ ಹೀಗೆ ಅರ್ಥ ಉಂಟು: ನಾಸ್ತಿ, ನಾಸೀತ್, ನ ಭವಿಷ್ಯತಿ. ಮಿಥ್ಯಾ ಎಂಬ ಶಬ್ದವನ್ನು ಕೆಲವರು ಬಳಸುವುದುಂಟಲ್ವೋ, ಅವರೇ ಹೀಗೆ ವ್ಯಾಖ್ಯಾನ ಮಾಡಿದ್ದುಂಟು: ನಾಸ್ತಿ, ನಾಸೀತ್, ನ ಭವಿಷ್ಯತಿ. ಈಗ ಇಲ್ಲ, ಹಿಂದೆ ಇರಲಿಲ್ಲ, ಮುಂದೂ ಬರುವುದಿಲ್ಲ ಅಂತ ಯಾವುದನ್ನು ಹೇಳಬಹುದೋ ಅದು ಮಿಥ್ಯಾ ಎಂಬುದಾಗಿ. ಹೀಗಾಗಿ ಮೊದಲು ಚಿಂತನೆ ಮಾಡಬೇಕಾದದ್ದು ಬ್ರಹ್ಮಜ್ಞಾನವಾಗುವವರೆಗೆ ಉಂಟು, ಆನಂತರ ಇಲ್ಲ ಅನ್ನುವ ಮಾತಿನ ಅಭಿಪ್ರಾಯವೇನು? ನಿಜವಾಗಿ ಬ್ರಹ್ಮಜ್ಞಾನ ಆಗುವವರೆಗೆ ಇದೆಲ್ಲ ಸತ್ಯವಾಗಿ ಉಂಟು, ಆಮೇಲೆ ಇಲ್ಲವೋ? ಹಾಗಾದರೆ ಅದು ಮಿಥ್ಯಾ ಅಲ್ಲ, ಅದು ಅನಿತ್ಯ ಅಂತ ಮಾತ್ರ ಆಗಬಹುದು. ಅದನ್ನು ಮಿಥ್ಯಾ ಎಂಬುದಾಗಿ ಕರೆಯಬಾರದು. ಇನ್ನೊಂದನ್ನು ಗಮನಿಸಿ. ಅನಿತ್ಯ ದ್ವೈತದಲ್ಲಿ, ದ್ವೈತವಾದದಲ್ಲಿ ಹೇಗೆ ಜಗತ್ತು ಸತ್ಯವೋ ಹಾಗೆ ಅದ್ವೈತವಾದದಲ್ಲೂ ಜಗತ್ತು ಸತ್ಯ. ಒಂದು ಹಂತದವರೆಗೆ ಮಾತ್ರ ಇದೆ ಅಂತ ಅಭಿಪ್ರಾಯವೇ ಇದ್ದಾಗ ಬ್ರಹ್ಮಜ್ಞಾನದವರೆಗೆ ಎಂಬ ಮಾತಿಗೆ ಅರ್ಥವೇನು? ಪ್ರಿಯ ಚಿಂತಕರೇ, ಒಂದು ಮಡಿಕೆ ಇದೆ. ಆ ಮಡಿಕೆ ನನ್ನ ಕಣ್ಣೆದುರಿನಲ್ಲಿಯೇ ಒಡೆದು ಹೋಗುತ್ತೆ. ಇಷ್ಟು ಹೊತ್ತು ಇತ್ತು, ಈಗ ಒಡೆಯಿತು. ಇಲ್ಲಿ ಜ್ಞಾನದ ಕೆಲಸ ಏನುಂಟು? ಜ್ಞಾನವಾಗುವವರೆಗೆ ಎಂಬ ಮಾತಿನ ಹಿನ್ನೆಲೆ ಏನು? ನನ್ನ ಮಾತಿನ ಅಭಿಪ್ರಾಯ ತಮಗಾಗಿದೆ ಅಂತ ಭಾವಿಸ್ತೇನೆ. ಒಂದು ವಸ್ತು ಇಷ್ಟೊತ್ತಿದೆ, ಇನ್ನು ಮುಂದಿಲ್ಲ. ಯಾವುದಾದರೂ ತೆಗೆದುಕೊಳ್ಳಿ. ಒಂದು ಬಟ್ಟೆ ಇಷ್ಟೊತ್ತಿತ್ತು, ಸುಟ್ಟೋಯ್ತು. ಇಷ್ಟೊತ್ತು ಮಡಿಕೆ ಇತ್ತು, ಒಡೆದು ಹೋಯಿತು. ಒಂದು ಪಂಚೆ ಇತ್ತು, ಹರಿದು ಹೋಯಿತು. ಒಬ್ಬ ಮನುಷ್ಯ ಇದ್ದ, ಸತ್ತೋದ. ಹೀಗೆಲ್ಲ ಹೇಳ್ತೇವಲ್ವೋ? ಈ ರೀತಿ ಹೇಳುವಾಗ ಆ ವಸ್ತುಗಳು ಅನಿತ್ಯ ಅಂತ ಅನಿಸಿಕೊಳ್ಳುತ್ತೆ. ಆ ವಸ್ತುಗಳು ಇಷ್ಟು ಹೊತ್ತು ಇದ್ದು ಈಗ ಹೋಗುವುದಕ್ಕೆ ಒಂದೊಂದು ನಿಮಿತ್ತ ಇರುತ್ತೆ.
ಮಡಿಕೆ ಹೊಡೆಯೋದಕ್ಕೆ ಒಂದು ಕೋಲು ತೊಗೊಂಡು ಒಡೆದ್ರೆ ಅದು ಒಡೆದು ಹೋಗುತ್ತೆ, ಕತ್ರಿ ತೊಗೊಂಡು ಹರಿದ್ರೆ ಪಂಚೆ ಹರಿದು ಹೋಗುತ್ತೆ, ಬೆಂಕಿ ಹಚ್ಚಿದರೆ ಸುಡತ್ತೆ. ಜ್ಞಾನ ಯಾಕೆ ಬೇಕಲ್ಲಿ? ಜ್ಞಾನದ ಪಾತ್ರ ಏನು? ಚಿಂತನೆ ಮಾಡಿ. ಹಗ್ಗ ಇದು ಹಾವು ಅಂತ ಇಷ್ಟು ಹೊತ್ತು ನಾನು ತಿಳಿದಿದ್ದೆ, ಅದು ಹಾವು ಇರಲಿಲ್ಲ. ಹಗ್ಗ ಅದು ಹಾವಾಗಿ ಇರಲಿಲ್ಲ. ನಾನು ಇಲ್ಲದಿರುವ ಹಾವನ್ನು ಹಾವು ಅಂತ ತಿಳಿದೆ, ತಪ್ಪಾಗಿ ತಿಳಿದೆ. ಆ ತಪ್ಪು ತಿಳಿದ ಹಾವು ಹಗ್ಗ ಅಂತ ತಿಳಿದಾಗ ಹೋಯಿತು. ಅಲ್ಲಿ ಹಾವನ್ನು ಹೊಡೆಯಬೇಕಾಗಿಲ್ಲ, ಹಾವನ್ನು ಕಡೆಯಬೇಕಾಗಿಲ್ಲ, ಹಾವನ್ನು ಸುಡಬೇಕಾಗಿಲ್ಲ. ಹಾಗಾದರೆ ಜ್ಞಾನ ಸಾಕಲ್ಲಿ, ತಿಳುವಳಿಕೆ ಸಾಕು. ಹಾವು ಅಂತ ತಿಳಿದಿದ್ದಿ, ಹಗ್ಗ ಅಂತ ತಿಳಿದರೆ ಸಾಕು, ಹಾವು ಹೋಯಿತು. ಅರ್ಥಾತ್ ಹಾವು ಇಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಹೋಗೋದಕ್ಕೆ ಇಲ್ಲವೇ ಇಲ್ಲ ಅಲ್ಲಿ. ಇದ್ದರೆ ತಾನೇ ಹೋಗೋದು, ಇಲ್ಲವೇ ಇಲ್ಲ. ಹಾಗಾದರೆ ಹೋಗಿಲ್ಲ ಅದು. ಅದು ಇಲ್ಲದಿದ್ದದ್ದು ಇದೆ ಅಂತ ತೋರಿತ್ತು, ಇಲ್ಲ ಅಂತ ಗೋಚರವಾಯಿತು ಅಷ್ಟೇ ಅಲ್ವೋ? ಅದನ್ನು ತಾನೇ ಉದಾಹರಣೆಯಾಗಿಟ್ಟುಕೊಂಡು ಪ್ರಪಂಚದಲ್ಲಿಯೂ ಕೂಡ ಬ್ರಹ್ಮಜ್ಞಾನ ಆಗುವವರೆಗೆ ಇದು ಇರುತ್ತೆ ಅಂತ ಉದಾಹರಣೆ ಕೊಟ್ಟದ್ದು ಹಾವು, ಹಗ್ಗ. ಅದರಂತೆ ಅಲ್ಲಿ ಹಗ್ಗದ ಜ್ಞಾನ, ಇಲ್ಲಿ ಬ್ರಹ್ಮನ ಜ್ಞಾನ. ಅದು ಹಾವು, ಇದು ಜಗತ್ತು. ಹಾಗಾದರೆ ಹಗ್ಗ ಮೊದಲು ಹಾವು ಅಂತ ತೋರಿ ಹಗ್ಗ ಅಂತ ತೋರುವವರೆಗೆ ಇದ್ದು, ಹಗ್ಗ ಅಂತ ತೋರಿದ ಮೇಲೆ ಅದು ಹೋಯಿತು, ಅರ್ಥಾತ್ ಇಲ್ಲ ಅಂತ ಗೊತ್ತಾಯಿತು. ಹೇಗೋ ಹಾಗೆ ಅಂತ ತಾನೇ ಇಲ್ಲಿಯೂ ಅರ್ಥ. ಬ್ರಹ್ಮಜ್ಞಾನ ಆಗುವವರೆಗೆ ಇದೆ ಅಂತ ತೋರಿ, ಬ್ರಹ್ಮಜ್ಞಾನವಾದ ಮೇಲೆ ಇಲ್ಲ ಅಂತ ತೋರುತ್ತೆ ಅಂತೆ ಅರ್ಥ ತಾನೇ. ಹಾಗೆಯೇ ಅರ್ಥಗಳು ಆ ಚಿಂತಕರ ಮಾತುಗಳಲ್ಲಿ ಉಂಟು. ಹಾಗಾದರೆ ವ್ಯವಹಾರ ನಡೆಯೋದು, ಕೆಲಸ ಆಗೋದಕ್ಕೆ ಸಾಕು. ಯಾಕೆ ಅಷ್ಟು ಸತ್ಯ ಅಂತ ಒಪ್ಪಬೇಕು ಅಂತ? ಅಷ್ಟು ಇಷ್ಟು ಅಲ್ಲ, ಸತ್ಯ ಅಂತ ಒಪ್ಪದೇ ಇದ್ದರೆ ಎಷ್ಟೂ ಕೆಲಸ ಆಗಲ್ಲ. ಅರ್ಥ ಮಾಡಿಕೊಳ್ಳಿ. ಈಗ ನಿಮಗೆ ಯಾರಿಗೂ ಸಮಸ್ಯೆ ಇಲ್ಲ, ಉದಾಹರಣೆಯನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೆ ಮತ್ತೆ ಹಾವು ಅಂತಾರೆ ಅಂತ ಚಿಕ್ಕ ಮಕ್ಕಳಿಗೆ ಭಯ ಆಗ್ತಾ ಇದೆಯೋ ಏನೋ. ಹಿರಿಯರು ಮಕ್ಕಳಿಗೆ ಸಮಾಧಾನ ಮಾಡಿ, ಹಾವು ಇಲ್ಲಿ ಬಂದಿಲ್ಲ, ಮಕ್ಕಳೇ ಭಯಪಡಬೇಡಿ. ಹಗ್ಗ ಇದೆ, ಹಾವು ಅಂತ ತಿಳಿದೆ. ಸ್ವಲ್ಪ ಹೊತ್ತಿನಲ್ಲಿ ಇದು ಹಾವಲ್ಲ, ಹಗ್ಗ ಅಂತ ನನಗೆ ಗೊತ್ತಾಯಿತು. ಸರಿ, ಅಷ್ಟೊತ್ತು ಹಗ್ಗ ಇದೆ, ನಂತರ ಇಲ್ಲ ಅಂತ ಒಂದು ಚಿಂತನೆ ಅಲ್ವೋ? ಹಾಗಾದರೆ ಅಷ್ಟು ಹೊತ್ತು ಇದ್ದ ಹಗ್ಗ ಹಾವು ಕಚ್ಚಲಿಲ್ಲ ಯಾಕೆ? ಇಷ್ಟೊತ್ತಂತೂ ಇತ್ತಲ್ವೋ? ಅಲ್ಲ, ಜ್ಞಾನ ಆಗುವವರೆಗೆ ಇದೆ, ನಂತರ ಇಲ್ಲ. ನಂತರ ನಮಗೆ ಬೇಡ. ಜ್ಞಾನ ಆಗುವವರೆಗೆ ಇದೆಯಲ್ವೋ? ಜ್ಞಾನ ಆಗುವವರೆಗೆ ಹಾವು ಇದ್ದದ್ದೇ ಆದರೆ ಅದು ಕಚ್ಚಿಲ್ಲ ಯಾಕೆ? ಅದು ಸುಳ್ಳು, ಅದಕ್ಕಾಗಿ ಕಚ್ಚಿಲ್ಲ. ಸುಳ್ಳು ಯಾಕೆ? ಜ್ಞಾನ ಆದಮೇಲೆ ಅದು ಇಲ್ವಲ್ಲ, ಅದಕ್ಕಾಗಿ. ಜ್ಞಾನ ಆಗೋವರೆಗೆ ಇತ್ತಲ್ಲ, ಮತ್ತು ಸತ್ಯ ಅನ್ನಿ. ಅಲ್ಲ, ಜ್ಞಾನ ಆದ ಮೇಲೆ ಇಲ್ಲ, ಅದಕ್ಕೆ ಸುಳ್ಳು ಅಂತೀವಿ. ಹಾಗಾದರೆ ಜ್ಞಾನವಾದ ಮೇಲೆ ಇಲ್ಲ ಅನ್ನೋದಕ್ಕೆ ಅದು ಸುಳ್ಳು. ಅಂತೆಯೇ ಮೊದಲು ಕಚ್ಚಿಲ್ಲ ಅಂತ ತಾನೇ ನೀವು ಹೇಳ್ತಾ ಇರೋದು. ಸುಳ್ಳಾದದ್ದೇ ಯಾವಾಗ? ಜ್ಞಾನವಾದ ಮೇಲೆ. ಮೊದಲು ಇತ್ತು, ಇದ್ದಾಗ ಯಾಕೆ ಕಚ್ಚಬಾರದು? ಅಲ್ಲ, ಜ್ಞಾನವಾದ ಮೇಲೆ ಇಲ್ಲ ಅಂತಾದರೆ ಅದು ಮೊದಲು ಇಲ್ಲ ಅಂತೆ ಅರ್ಥ. ಇಲ್ಲದಿರುವುದು ಇದೆ ಅಂತ ತೋರಿದೆ ಅಂತ ಮಾತ್ರ ಅರ್ಥ. ಹೀಗಾಗಿ ಅದು ಕಚ್ಚೋದಿಲ್ಲ ಅಂತ. ಹಾಗಾದರೆ ಜಗತ್ತು ಹಾಗೆ ಅಲ್ವೋ? ಜಗತ್ತು ಈಗ ಇದೆ ಅಂತ ತೋರುತ್ತೆ, ಬ್ರಹ್ಮಜ್ಞಾನವಾದ ಮೇಲೆ ಏನು ಅಂತ ತೋರುತ್ತೆ? ಇಲ್ಲ ಅಂತ ತೋರುತ್ತೆ. ಆಗ ಇಲ್ಲ ಅಂತ ತೋರಿದರೂ
ಈಗ ಇದೆ ಅಂತ ತೋರಿದ ಮಾತ್ರಕ್ಕೆ ಇದರಿಂದ ಯಾವ ಕಾರ್ಯ ಆಗಬಾರದಲ್ವೋ? ಆಗ ಇಲ್ಲ ಅಂತ ತೋರಿದೆ, ಆಯಿತು. ಈಗ ಇದೆ ಅಂತ ತೋರಿದೆ ಅಂದ ಮಾತ್ರಕ್ಕೆ ಇದರಿಂದ ಆಗಬೇಕಾದ ಕಾರ್ಯಗಳು ಆಗಬಹುದೋ? ಸಾಧ್ಯ ಇಲ್ವಲ್ಲ. ಹಾಗೋದಾದರೆ ಹಾವಿನಿಂದ ಕಚ್ಚಿಸಿಕೊಳ್ಳಬೇಕಾಗಿತ್ತಲ್ವೋ? ಹಾವು ಅಂತ ತಿಳಿದ ವ್ಯಕ್ತಿ ಅಥವಾ ಇನ್ನಾರಿಗಾದರೂ ಕಚ್ಚಬೇಕಾಗಿತ್ತಲ್ಲ, ಅಕ್ಕ ಪಕ್ಕದವರಿಗೆ. ಯಾಕೆ ಕಚ್ಚಿಲ್ಲ? ಹಾಗಾದರೆ ಬ್ರಹ್ಮಜ್ಞಾನವಾಗುವವರೆಗೆ ಪ್ರಪಂಚ ಉಂಟು. ಆ ನಂತರದಲ್ಲಿ ಪ್ರಪಂಚ ಇಲ್ಲ ಅಂತ ಹೇಳಿದರೆ ಈಗಲೂ ಈ ಪ್ರಪಂಚದಲ್ಲಿ ಯಾವ ಕಾರ್ಯಗಳು ನಡೆಯುವಂತಿಲ್ಲ. ಅರ್ಥಕ್ರಿಯಾಕಾರಿತ್ವ, ಯಾವುದೇ ತರಹದ ಕಾರ್ಯಗಳು ಈ ಪ್ರಪಂಚದಿಂದ ಆಗುವಂತಿಲ್ಲ. ನೋಡಿ, ಒಂದು ಆಲೋಚನೆಯನ್ನು ಮಾಡಿ. ಕೂಡಲೇ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದು ಕೆಲಸ ಮಾಡಲ್ಲ. ಬಹಳ ದಿವಸಗಳವರೆಗೆ ಅದು ಇದೆ ಅಂತ ತೋರಿ ಆಮೇಲೆ ಇಲ್ಲ ಅಂತ ತೋರಿದರೆ ಪರವಾಗಿಲ್ಲ, ಅಲ್ಲಿವರೆಗೆ ಕೆಲಸ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಿದ ಹಾಗಾಗತ್ತೆ ಅಲ್ವೋ? ಹಗ್ಗ ಹಾವು ಅಂತ ತೋರಿದೆ, ಕೂಡಲೇ ಇಲ್ಲ ಅಂತ ತೋರುತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಹೀಗಾಗಿ ಆ ಹಾವು ಕಚ್ಚೋದಿಲ್ಲ. ಅದು ಜಗತ್ತಿನಲ್ಲಿ ಎಲ್ಲ ಕೆಲಸಗಳು ಯಾಕೆ ನಡೆಯುತ್ತೆ ಗೊತ್ತಾ? ಈ ಜಗತ್ತು ಬಹಳ ದಿವಸಗಳವರೆಗೆ ಹೀಗೇ ಸತ್ಯ ಅಂತ ತೋರಿ ಆಮೇಲೆ ಈ ಜಗತ್ತು ಸುಳ್ಳು ಅಂತ ಕೊನೆಗೆ ತೋರುತ್ತೆ ಬ್ರಹ್ಮಜ್ಞಾನವಾದಾಗ. ಹೀಗಾಗಿ ಅಲ್ಲಿವರೆಗೆ ಕೆಲಸ ಆಗ್ಬೋದು ಅಂತ. ಅಂದರೆ ಇದನ್ನೇ ಸ್ವಲ್ಪ ಬೆಳೆಸಿಕೊಂಡು ನಾವು ನೋಡೋಣ. ಎಕ್ಸ್ಟೆನ್ಷನ್. ಹಾವು ಇವತ್ತು ತೋರಿದೆ, ಕೂಡಲೇ ಇವತ್ತೇ ಹಗ್ಗ ಅಂತ ತೋರಿತು, ಹತ್ತಿರ ಹೋದ ತಕ್ಷಣ ಕಚ್ಚೋದಿಲ್ಲ. ಒಂದು ವೇಳೆ ಅದು ಇವತ್ತಿಡೀ ದಿನ ನನಗೆ ಹಾವು ಅಂತೇ ತೋರಿತು, ನಾಳೆ ದಿವಸ ಹಗ್ಗ ಅಂತ ತೋರಿದರೆ ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಬೇಕಲ್ವೋ? ಯಾಕಂದರೆ ಕೂಡಲೇ ತೋರಿಲ್ವಲ್ಲ. ಎಷ್ಟು ಲೇಟ್ ಆಗುತ್ತೋ ಅಷ್ಟು ಅದು ಕೆಲಸ ಮಾಡಲಿಕ್ಕೆ ಶಕ್ತಿ ಬರುತ್ತೆ ಅಂತ. ಹಾಗೇನಾದರೂ ಒಂದು ಕಂಡಿದೆಯಾ? ಇವತ್ತು ಹಾವು ಅಂತ ತೋರಿ ಇವತ್ತೇ ಹಗ್ಗ ಅಂತ ತೋರಿದರೆ ನೋ ಯೂಸ್, ಏನೂ ಕೆಲಸ ಆಗಲ್ಲ. ಅದು ಹಾವಿನ ಕೆಲಸ ಮಾಡೋದೇ ಇಲ್ಲ ಅದು. ಅದೇ ಇವತ್ತೊಂದು ದಿವಸ ಪೂರ್ಣ ಹಾವು ಅಂತೆ ತೋರಿ ನಾಳೆ ಹಗ್ಗ ಅಂತ ತೋರಿದರೆ ಹಾಗಾದರೆ ಒಂದು ಸ್ವಲ್ಪ ಹಾವಿನ ಕೆಲಸ ಮಾಡಬೇಕು, ಒಂಚೂರು ನಾಲಿಗೆ ಹೊರಗೆ ತೆಗೆದಾಗ ಮಾಡಬೇಕು. ನಾಳೆ ಬಿಟ್ಟು ನಾಡದ್ದು ಆಚನಾಡದ್ದು ಒಂದು ತಿಂಗಳಾದ ಮೇಲೆ ಇದು ಹಗ್ಗ ಅಂತ, ಅಯ್ಯೋ ನಮ್ಮ ಮನೇಲಿ ಒಂದು ಹಾವು ಸೇರ್ಕೊಂಡ್ಬಿಟ್ಟಿದೆ, ಏನು ಮಾಡೋದು ಅಂತ ತಿಂಗಳಿಡೀ ಗೋಳಿಟ್ಟು ತಿಂಗಳಾದ ಮೇಲೆ ಇವನು ಹತ್ತಿರ ಹೋಗಿ ನೋಡಿದಾಗ ಅಯ್ಯೋ ಇದು ಹಗ್ಗ ಅಂತ ಆಗ ಗೊತ್ತಾದರೆ ಅಷ್ಟೊತ್ತಿಗೆ ಒಂದು 3-4 ಜನರಿಗೆ ಕಡಿದಿರ್ಬೇಕು ಅದು ಪಾಪ. ಯಾಕೆ ಅಂದರೆ ಬಹಳ ಸ್ವಲ್ಪ ತಡವಾಗಿ ಗೊತ್ತಲ್ಲ, ಅಷ್ಟು ಸಾಕಲ್ವೋ ಹಾವಿಗೆ ಕಚ್ಚೋದಕ್ಕೆ. ಈ ಲೌಕಿಕ ದೃಷ್ಟಾಂತ ಎಲ್ಲ ಶಾಸ್ತ್ರಕ್ಕೆ ಕೊಟ್ಟು ಶಾಸ್ತ್ರದ ವಿಮರ್ಶೆಯನ್ನು ಮಾಡಬಾರದು ಅಂತ ಇನ್ನು ಕೆಲವರ ಚಿಂತನೆ. ಆದರೆ ಜಗತ್ತನ್ನು ಮಿಥ್ಯ ಅಂತ ಹೇಳುವಾಗ ಇದೇ ಹಗ್ಗ ಹಾವು ದೃಷ್ಟಾಂತ ಕೊಟ್ಟು ತಾನೇ ಮಿಥ್ಯ ಅಂತ ಹೇಳುವುದು. ಅದನ್ನೇ ಚಿಂತನೆ ಮಾಡಲು ಹೋದಾಗ ಬೇಡ ಅಂದರೆ ಹೇಗೆ? ಹಗ್ಗ ಅನ್ನುವ ಜ್ಞಾನ ಬ್ರಹ್ಮಜ್ಞಾನ. ಹಾಗಾದರೆ ಎರಡೂ ಒಂದೇ. ಇಲ್ಲಿಯೂ ಜ್ಞಾನದಿಂದ ಇಲ್ಲ ಅಂತ ಗೊತ್ತಾಗೋದು, ಅದು ಜ್ಞಾನದಿಂದ ಇಲ್ಲ ಅಂತ ಗೊತ್ತಾಗೋದು. ಇದು ಕೂಡಲೇ ಗೊತ್ತಾಯಿತು, ಅದು ತಡವಾಗಿ ಗೊತ್ತಾಯಿತು. ಹಾಗಾದರೆ ಬಹಳ ತಡವಾಗಿ ಗೊತ್ತಾದರೆ ಬಹಳ ಕೆಲಸಗಳಾಗಲಿ, ಬೇಡ ಅನ್ನೋದಿಲ್ಲ. ಸ್ವಲ್ಪ ತಡವಾಗಿ ಗೊತ್ತಾದದಕ್ಕೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇರಬೇಕಲ್ವೋ? ಒಂದು ಸ್ವಲ್ಪ ಕಚ್ಚಿದ ಹಾಗೆ ಕಚ್ಚಿದ್ರೂ ಭಾಳ ವಿಷಯ ಆಗೋದಿಲ್ಲ. ಒಂದು ತಿಂಗಳಾದಮೇಲೆ, ಒಂದು ವರ್ಷ ಆದಮೇಲೆ ನಿಮಗೆ ಅದು ಹಗ್ಗ ಅಂತ ಗೊತ್ತಾದರೆ ಆಗ ಸ್ವಲ್ಪ ವಿಷಬಾಧೆ ಆಗುತ್ತೆ, ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನೊಂದು 2 ವರ್ಷ ಆದಮೇಲೆ ಗೊತ್ತಾದರೆ ಆ ಹಗ್ಗ ಕಚ್ಚಿ ಸತ್ತು ಹೋಗ್ಬೋದು ಕೆಲವರು. ಈ ಥರ ಏನಾದರೂ ಡಿಫ್ರೆನ್ಸಸ್ ಇದೆಯಾ ಅಲ್ಲಿ? ದೆರ್ ಇಸ್ ನೋ ಎನಿ ಡಿಫರೆನ್ಸ್. ಇವತ್ತು ಹಾವು ಅಂತ ತೋರಿದ್ದು ಈಗಲೇ ಹಗ್ಗ ಅಂತ ತೋರಿದರೂ ಅದರ ಹಣೆ ಬರಹ ಅಷ್ಟೇ. ನಾಳೆ ತೋರಿದರು ಅಷ್ಟೇ, ನಾಡದ್ದು ತೋರಿದರು ಅಷ್ಟೇ, ವರ್ಷ ಆದಮೇಲೆ ತೋರಿದರು ಅಷ್ಟೇ, 10 ವರ್ಷ ಆದಮೇಲೆ ತೋರಿದರು ಅಷ್ಟೇ.
ಇನ್ನು 10 ಯುಗ ಕಳೆದ ಮೇಲೆ ತೋರಿದ್ರು ಅಷ್ಟೇ, ಕಲ್ಪ ಕಳೆದ ಮೇಲೆ ತೋರಿದ್ರು ಅಷ್ಟೇ, ಎಷ್ಟು ಬ್ರಹ್ಮದೇವರು ಉರುಳಿದ ಮೇಲೆ ತೋರಿದ್ರು ಅಷ್ಟೇ. ಏನು ವ್ಯತ್ಯಾಸ ಆಗಬೇಕಾಗಿದೆ? ಲಾಜಿಕ್ ಒಂದೇ ಅಲ್ಲ. ಮತ್ತು ಜಗತ್ತಿನಲ್ಲಿ ಕೆಲಸ ಆಗ್ತಾ ಇರೋದು ಕಂಡಿದೆಯಲ್ಲ, ಹೇಗೆ ಹೀಗೆ ಹೇಳ್ತೀರಿ ಅಂತ. ಅದಕ್ಕಾಗೇ ಜಗತ್ತು ಸತ್ಯ ಅಂತ ಹೇಳಿ, ಸುಳ್ಳು ಅಂತ ಹೇಳೋದಕ್ಕೆ ಯಾರು ಹೇಳಿದರು? ಇದು ಮಿಥ್ಯಾ ಏಕೆ? ಸುಳ್ಳು ಅಂತ ಅನ್ನೋದಿಲ್ಲ, ಆದರೆ ಮಿಥ್ಯಾ ಅಂತೇವೆ ಅಂದ ಮಾತ್ರಕ್ಕೆ ಸುಳ್ಳು ಅಂದಿಲ್ಲ ಅಂತಾಗುವುದಿಲ್ಲ. ಬರೀ ಇದು ಅಲ್ಲಿಯವರೆಗೆ ಇದ್ದು ಆನಂತರ ನಾಶವಾಗತ್ತೆ ಅನ್ನೋ ಅಭಿಪ್ರಾಯವಾದರೆ ಅದಕ್ಕೆ ಮಿಥ್ಯಾ ಎಂಬ ಶಬ್ದವನ್ನು ಲೋಕದಲ್ಲಿ ಯಾರೂ ಮಾಡುವುದಿಲ್ಲ. ಶಾಸ್ತ್ರಗಳಲ್ಲಿಯೂ ಆ ತರಹ ವ್ಯವಹಾರಗಳು ಇಲ್ಲ, ಇತಿಹಾಸ ಪುರಾಣಗಳಲ್ಲಿಯೂ ಇಲ್ಲ. ಹಾಗಾದರೆ ಅನಿತ್ಯ ಅನ್ನೋ ವ್ಯವಹಾರವೇ ಇದೆ. ಅಲ್ಲಿಯವರೆಗಿದ್ದು ಆನಂತರ ನಶಿಸಿ ಹೋಗೋದಾಗಿದ್ದರೆ, ಅಲ್ಲಿಯವರೆಗೆ ಸತ್ಯ ಅಂತ ತೋರಿ ಆನಂತರ ಇಲ್ಲ ಅಂತ ನಿಶ್ಚಯವಾಗೋದಾಗಿದ್ದರೆ ಅದಕ್ಕೇನೆ ಮಿಥ್ಯಾ ಅಂತ ಹೆಸರು. ಜ್ಞಾನದ ಉಪಯೋಗ ಬರೋದು ಅದಕ್ಕೇನೆ, ಇಲ್ಲದೇ ಇದ್ದರೆ ಜ್ಞಾನ ಆಗೋವರೆಗೆ ಅನ್ನೋ ಮಾತಿಗೆ ಅರ್ಥ ಇರೋದಿಲ್ಲ. ಅದರ ನಾಶದ ಕಾರಣ ಬರೋವರೆಗೆ ಅದು ಇರುತ್ತೆ, ನಾಶ ಕಾರಣ ಬಂದಾಗ ಇರೋದಿಲ್ಲ. ಇಷ್ಟೇ ಹೇಳಬೇಕು ಅನಿತ್ಯ ಅಂತ ಹೇಳೋರು. ಸಾಯೋವರೆಗೆ ಮನುಷ್ಯ ಇರ್ತಾನೆ, ಇದು ಎಲ್ರಿಗೂ ಗೊತ್ತು. ಹೇಳೋದೇನು? ಒಬ್ಬ ಮನುಷ್ಯನ ಶರೀರ ಎಲ್ಲಿವರೆಗೆ ಇರುತ್ತೆ? ಸಾಯೋವರೆಗೆ. ಶರೀರ ಸುಡೋವರೆಗೆ ಶರೀರ ಇರುತ್ತೆ, ಒಡೆಯೋವರೆಗೆ ಘಟ ಇರುತ್ತೆ, ಹರಿದು ಹೋಗೋವರೆಗೆ ಬಟ್ಟೆ ಇರುತ್ತೆ, ಸುಟ್ಟು ಹೋಗೋವರೆಗೆ ಬಟ್ಟೆ ಇರುತ್ತೆ, ಕಾಗದ ಇರುತ್ತೆ. ಗೊತ್ತಿದ್ದು. ಜ್ಞಾನ ಆಗೋವರೆಗೆ ಅನ್ನೋ ಮಾತಿಗೆ ಅರ್ಥೇನು? ಹಾಗಾದರೆ ಅದೊಂದೇನೋ ಬೇರೆ ಇದೆ. ಏನಿದೆ? ಮೊದಲು ತಪ್ಪಾಗಿ ತಿಳಿದಿದ್ದು ಅದನ್ನು ಸರಿಯಾಗಿ ತಿಳಿಯುವುದರಿಂದ ಇಲ್ಲಿಯವರೆಗೆ ಇದು ಇದೆ ಅಂತ ನಾನು ಭಾವಿಸಿದ್ದೇ, ವಾಸ್ತವದಲ್ಲಿ ಅದು ಇಲ್ಲ ಅಂತಾಗೋದಾದರೇ ಅದಕ್ಕೆ ಜ್ಞಾನದಿಂದ ಹೋಗೋದು ಅಂತ ಕರೆಯೋದು. ಹಾಗೆ ಹೇಳಬೇಕಾದರೆ ಅದು ಸುಳ್ಳು ಅಂತ ಇನ್ನೊಂದು ಭಾಷೆಯಲ್ಲಿ ಹೇಳಿದ ಹಾಗೆ ಆಯಿತು ಅಷ್ಟೆ. ಎದ್ದು ನಿಂತು ಒಬ್ಬ ವ್ಯಕ್ತಿ ತನ್ನ ಸಾಧನೆಗಳನ್ನು ಹೇಳಿಕೊಳ್ತಾನೆ. ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೇನೆ, ಸಮಾಜ ಸೇವೆ ಮಾಡಿದ್ದೇನೆ, ದಾನ ಧರ್ಮಗಳನ್ನು ಮಾಡಿದ್ದೇನೆ, ಸಾಕಷ್ಟು ಪರೋಪಕಾರಗಳನ್ನು ಮಾಡಿದ್ದೇನೆ, ಅನೇಕ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿದ್ದೇನೆ, ಅತಿಥಿ ಗೃಹಗಳು, ಅನಾಥ ಗೃಹಗಳು, ವೃದ್ಧಾಶ್ರಮಗಳು, ವಿದ್ಯಾರ್ಥಿ ನಿಲಯಗಳು, ಶಾಲೆಗಳು, ವೈದ್ಯಾಲಯಗಳು, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಕೂಡಲೇ ಎದ್ದು ನಿಂತು ಇಷ್ಟು ಹೊತ್ತು ಇವರು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಿದರೆ ಅವನ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾದರೆ ಏನು ಮಾಡೋದು? ಇವತ್ತು ಸುಮ್ಮನೆ ಇರೋದು. ಅವನು ಹೇಳಿದ ಎಲ್ಲ ಮಾತುಗಳನ್ನು ಕೇಳಿ ಸುಮ್ಮನೆ ಇದ್ದು ಬಿಡೋದು. ನಾಳೆ ಮತ್ತೆ ಕಾರ್ಯಕ್ರಮ, ಜನಗಳೆಲ್ಲ ಸೇರಿದ್ದಾರೆ, ಮತ್ತೆ ಉದ್ಘೋಷಣೆ ಮಾಡುವುದಕ್ಕೆ ಧ್ವನಿವರ್ಧಕದ ಸಹಾಯ ಎಲ್ಲ ಸಿಕ್ಕಿದೆ. ಅವತ್ತು ನಿನ್ನೆ ದಿವಸ ಈ ಮಹಾರಾಯರು ಏನೆಲ್ಲ ಹೇಳಿದ್ದರೋ ಅದೆಲ್ಲವೂ ಸುಳ್ಳು ಅಂತ ನಾಳೆ ಹೇಳಿದ ಮಾತ್ರಕ್ಕೆ ಆ ಮನುಷ್ಯನಿಗೆ ಸಮಾಧಾನವೋ? ಅವನು ಕಾರ್ಯಗಳನ್ನು ಮಾಡಿದ್ದೇವೆ ಅಂತ ಹೇಳಿದ ಕೂಡಲೇ ಇಲ್ಲ ಅಂತಂದರೆ ಅದು ಸುಳ್ಳೇ ಆಗುತ್ತೆ. ಕೂಡಲೇ ಇಲ್ಲ ಅಂದಿಲ್ವಲ್ಲ, ಒಂದು ದಿನ ತಡೆದು ಅಂದಿದ್ದೇವೆ. ಒಂದು ದಿನ ತಡೆದು ಅಂದರೆ ಅದು ಸತ್ಯವಾಗುತ್ತೋ? ಇಲ್ಲ. 2 ದಿನ, 4 ದಿನ, 8 ವರ್ಷ, ಯಾವಾಗ ಹೇಳಿದರೇನು? ತಾತ ಮುತ್ತಾತರ ಕಾಲದಲ್ಲಿ ಅವರು ಏನೋ ಒಂದು ಕೆಲಸ ಮಾಡಿದ್ದಾರೆ, ಇಲ್ಲೊಂದು ಕೆರೆ ಕಟ್ಟಿಸಿದ್ದಾರೆ. ನಿಮ್ಮ ಮುತ್ತಾತನ ಮುತ್ತಾತ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮುತ್ತಾತನ ಮುತ್ತಾತ ಕೆರೆ ಕಟ್ಟಿಸಿದ್ದು ಸುಳ್ಳು ಅಂತ. ನಿನಗೆ ಕೋಪ ಬರೋದಿಲ್ವೋ? ಆ ಕೆರೆಯೂ ಇಲ್ಲ ಈಗ. ಆ ಕೆರೆ ಹೂಳು ತುಂಬಿ ಮುಚ್ಚಿ ಹೋಗಿದೆ. ಆದರೆ ಅದು ಕಟ್ಟಿದ್ದು ಸುಳ್ಳು ಅಂತ ಇವತ್ತು ನಾನು ಹೇಳಿದರೂ ನಿನಗೆ ಬೇಜಾರಾಗತ್ತಲ್ಲ. ಅದು ಹೇಗೆ ಸುಳ್ಳು ಅಂತೀರಿ? ಪುರಾವೆಗಳಿವೆ, ಶಿಲಾಲೇಖಗಳಿವೆ, ನೀವು ಹೇಗೆ ಇಲ್ಲ ಅಂತೀರಿ ಅಂತ. ಕೆರೆ ಕಟ್ಟಿ ಎಷ್ಟೋ 100 ವರ್ಷಗಳಾಗಿದ್ದರೂ ಕೂಡ
ಇವತ್ತಿಗೂ ನಾನು ಹೇಳಬೇಕಾದದ್ದೇನು, ಇವರ ಮುತ್ತಾತನ ಮುತ್ತಾತ ಕೆರೆ ಕಟ್ಟಿಸಿದ್ದು ಸತ್ಯ ಅಂತೆ ಇಂದಿಗೂ ನಾನು ಹೇಳಬೇಕಲ್ವೋ? ಕಾಲ ಕಳೆದ ಮೇಲೆ ಸುಳ್ಳು ಅನ್ನುವುದಕ್ಕೆ ಸಾಧ್ಯವೋ? ಇವರ ಮುತ್ತಾತನ ಮುತ್ತಾತ ಕಟ್ಟಿದ್ದು ಮಿಥ್ಯಾ, ಸುಳ್ಳು ಅನ್ನೋದಿಲ್ಲ, ಮಿಥ್ಯಾ ಅಂತ ಇವತ್ತು ನಾನು ಅನ್ಬೋದೋ? ಇಲ್ವಲ್ಲ. ಏನು ಅರ್ಥ ಅದಕ್ಕೆ ಮಿಥ್ಯಾ ಅಂದರೆ? ಅಂದು ಕಟ್ಟಿದ್ದು ಸುಳ್ಳು ಅಂತೆ ಆಗತ್ತೆ. ಈಗ ಆ ಕೆರೆ ಇಲ್ಲ, ಹೂಳು ಮುಚ್ಚಿದೆ ಅಂತ ಅರ್ಥ ಅಲ್ಲ ಅದಕ್ಕೆ ಮಿಥ್ಯಾ ಎಂಬ ಶಬ್ದಕ್ಕೆ. ಅದನ್ನು ಹಾಗೆ ಹೇಳಬೇಕು. ಕೆರೆ ಅಂದು ಕಟ್ಟಿದ್ದು ಸತ್ಯ, ಎಷ್ಟೋ ದಿವಸ ಉಪಯೋಗಕ್ಕೆ ಬಂದದ್ದು ಸತ್ಯ, ಕಾಲಾಂತರದಲ್ಲಿ ಹೂಳು ತುಂಬಿ ಮುಚ್ಚಿ ಹೋಗಿದೆ, ಅದು ಈಗ ಇಲ್ಲ. ಇಷ್ಟೇ ಹೇಳಬೇಕು, ಅಲ್ಲಿ ಮಿಥ್ಯಾ ಅನ್ನುವಂತಿಲ್ಲ. ಈಗ ಇಲ್ಲ, ಈಗ ಅಸತ್, ಈಗ ಮಿಥ್ಯಾ ಅಂತ ಅನ್ನಬಹುದು ಬೇಕಾದರೆ, ಅದು ಮಿಥ್ಯಾ. ಇಷ್ಟು ಹೇಳಲಿಕ್ಕಾಗುವುದಿಲ್ಲ. ಅದು ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇರೋದಿಲ್ಲ, ಅನ್ಲಿಕ್ಕೆ ಬರೋದಿಲ್ಲ. ಹಾಗೆ ಹೇಳುವ ಚಿಂತಕರು ಕೆಲವರು, ನಾಸ್ತಿ ನಾಸೀತ್ ನ ಭವಿಷ್ಯತಿ, ಅದು ಎಂದು ಹೇಳಿದರೂ ಕೂಡ ಯಾವತ್ತೂ ಇಲ್ಲ ಅಂತ ಅರ್ಥ ಬರೋದು. ಅದು ಇಂದು ಹೇಳಿದರೂ ಅಷ್ಟೇ, ಇನ್ನು ಕೋಟಿ ವರ್ಷ ಆದಮೇಲೆ ಹೇಳಿದರೂ ಅಷ್ಟೇ. ಹೌದು ಅಲ್ವೋ ಹೇಳಿ? ಇದು ಇಂದು ಇಲ್ಲ, ಹಿಂದೆ ಎಂದೂ ಇರಲಿಲ್ಲ, ಮುಂದೆಂದೂ ಇರೋದಿಲ್ಲ. ಈ ಮಾತು ಯಾವತ್ತು ಹೇಳಿದರೆ ವ್ಯತ್ಯಾಸ ಆಗೋದಿದೆ ಹೇಳಿ? ಯಾವತ್ತು ಇದನ್ನು ಹೇಳಿದರೂ ಕೂಡ ಅರ್ಥ ಒಂದೇ ಬರುತ್ತೆ, ಅದು ಎಂದೂ ಇಲ್ಲ ಅಂತ. ಹಾಗಾದ ಮೇಲೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಜಗತ್ತನ್ನು ಪಾರಮಾರ್ಥಿಕ ಸತ್ಯ, ಇದು ಎಂದೆಂದಿಗೂ ಸತ್ಯ ಅನ್ನುವ ಮಾತನ್ನು ಹೇಳುವುದು ಇದೊಂದು ಕೊಡುಗೆ. ಇದರರ್ಥ ಸರಿಯಾಗಿ ತಿಳಿದುಕೊಳ್ಳಿ. ಎಂದೆಂದಿಗೂ ಸತ್ಯ ಅನ್ನೋದಕ್ಕೆ ಹಾಗಾದರೆ ಎಲ್ಲವನ್ನೂ ನಿತ್ಯ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರಾ ಅಂತ. ನಿತ್ಯ ವಸ್ತುಗಳೂ ಇವೆ. ದೇವರು ನಿತ್ಯ, ಜೀವರು ನಿತ್ಯ, ಆಕಾಶ ನಿತ್ಯ, ಕಾಲದ ಪ್ರವಾಹ ನಿತ್ಯ. ಹೀಗೆ ನಿತ್ಯವಾದ ವಸ್ತುಗಳು ಬೇಕಾದಷ್ಟಿವೆ, ವರ್ಣಗಳೆಲ್ಲ ನಿತ್ಯ. ಆದರೆ ಎಲ್ಲವೂ ಸತ್ಯ ಅಂತ ಹೇಳುವ ಶ್ರೀಮದಾಚಾರ್ಯರು ಎಲ್ಲವನ್ನೂ ನಿತ್ಯ ಅಂತ ಹೇಳೋದಿಲ್ಲ, ಆದರೆ ಎಲ್ಲವನ್ನೂ ಪಾರಮಾರ್ಥಿಕ ಸತ್ಯ ಅಂತಾರೆ. ಏನದರ ವ್ಯತ್ಯಾಸ? ಹಾಗಾದರೆ ಕೊನೆಯವರೆಗೂ ಸತ್ಯನಾ? ಪಾರಮಾರ್ಥಿಕ ಸತ್ಯ ಅನ್ನುವುದಕ್ಕೆ ನಿತ್ಯ ಅಂತ ಅರ್ಥ ಅಲ್ಲ. ಪಾರಮಾರ್ಥಿಕ ಸತ್ಯ ಅನ್ನುವ ಶಬ್ದಕ್ಕೆ ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವಸ್ತು ಪ್ರಮಾಣಗಳಿಂದ ಪ್ರಮಿತವಾಗಿದೆ, ಆ ದೇಶ ಆ ಕಾಲಗಳಲ್ಲಿ ಆ ವಸ್ತು ಸತ್ಯ ಅಂತ ಅಷ್ಟೇ ಅರ್ಥ. ಈಗ 8 ಹೊಡೆದು 17 ನಿಮಿಷಗಳಾಗಿವೆ. ಈ ಸಂದರ್ಭದಲ್ಲಿ ನೀವು ಇಲ್ಲಿ ಕುಳಿತಿದ್ದೀರಿ, ಇದೊಂದು ಸಂಗತಿ. 8 ಹೊಡೆದು 17 ನಿಮಿಷಗಳಿಗೆ ಎದುರಿನಲ್ಲಿ ನೀವು ಕುಳಿತಿದ್ದೀರಿ ಅನ್ನುವ ಮಾತು ಇದು ಎಷ್ಟೊತ್ತು ಸತ್ಯ ಆಗತ್ತೆ? ಈ ಕ್ಷಣದಲ್ಲಿ ಸತ್ಯ, ಇನ್ನೊಂದು ಕ್ಷಣದ ಮುಂದಿನ ಕ್ಷಣದಲ್ಲಿ 8 ಹೊಡೆದು, ಈಗ ಹೇಳ್ತಾ ಇರುವಾಗ ಬಹಳಷ್ಟು ಮುಂದೆ ಹೋಗ್ತಾ ಇದೆ ಕ್ಷಣಗಳು, ತಿಳಿಯೋದಕ್ಕೆ ಹೇಳ್ತಾ ಇದ್ದೇನೆ. 8 ಹೊಡೆದು 17 ನಿಮಿಷಗಳಾಗಿ ಒಂದು ಕ್ಷಣ ಮುಂದೆ ಕಳೆದರೂ ಈ ಸಂಗತಿ ಹೋಯಿತು. ಯಾಕಂದರೆ ಆ ಕ್ಷಣವೇ ಇಲ್ಲ ಈಗ. ಆದರೆ 8 ಹೊಡೆದು 17 ನಿಮಿಷಕ್ಕೆ ಸರಿಯಾಗಿ ನೀವು ಇಲ್ಲಿ ಕುಳಿತಿದ್ರಿ ಅನ್ನೋದು ಇದು 2 ದಿವಸ ಕಳೆದರೂ ಕೂಡ ಇದನ್ನು ಅಲುಗಳೆಯುವಂತಿಲ್ಲ. ಮುಂದಿನ ಕ್ಷಣದೊಳಗೆ ನೀವು ಇಲ್ಲಿ ಹಿಂದೆ ಎದ್ದೋಗಿರ್ಬೋದು. ಎದ್ದೋದರೆ 8 ಗಂಟೆಗೆ 8 ಹೊಡೆದು 17 ನಿಮಿಷಕ್ಕೆ ಇವರು ಕೂಳ್ತಿದ್ದು ಸುಳ್ಳು ಅಂತಾಗತ್ತಾ? ಇಲ್ವಲ್ಲ. ಆ ಸಂದರ್ಭದಲ್ಲಿ ನೀವಿದ್ದದ್ದು ಸತ್ಯ. ಇದು ಇನ್ನು ಎಷ್ಟು ದಿವಸ ಕಳೆದರೂ ಇದು ಸತ್ಯವೇ, ಅದು ಸುಳ್ಳಾಗುವುದಿಲ್ಲ. ನಿನ್ನೆ ದಿವಸ ಇಲ್ಲಿ ಒಂದು ಆಕಳು ಬಂದಿತ್ತು, ಮನೆ ಗೃಹ ಪ್ರವೇಶ ಆಕಳು ಬಂದಿತ್ತು. ಒಂದು ಸುದ್ದಿಯನ್ನು ನೀವು ಹೇಳ್ತೀರ, ಶುಭ ಸುದ್ದಿಯನ್ನು. ಗೃಹ ಪ್ರವೇಶ ಆಯಿತು, ಮನೆಯಲ್ಲಿ ಆಕಳು ಕರು ಎಲ್ಲ ಬಂದಿತ್ತು, ಪೂಜೆ ಮಾಡಿದ್ವಿ ಅಂತ. ಎಲ್ಲಿದೆ ಆಕಳು? ಇಲ್ಲ, ಅದು ಮತ್ತೆ ಹೋಯಿತು.
ಹಾಗಾದರೆ ಅದು ಬಂದದ್ದು ಸುಳ್ಳು? ಬಂದದ್ದು ಸುಳ್ಳಲ್ಲ. ಬೇಕಾಗಿಲ್ಲ. ಈಗಲೂ ಕೂಡ ಬರುವುದು ಸತ್ಯ ಅಂದರೆ ಬಂದದ್ದು ಸತ್ಯ ಅಂದರೆ ಬಂದದ್ದು ಸತ್ಯ ಅಂತ ಹೇಳ್ತಾ ಇದ್ದದ್ದು. ಬರ್ತಾ ಇರೋದು ಸತ್ಯ ಅಂತ ಹೇಳಲೇ ಇಲ್ವಲ್ಲ. ಬಂದದ್ದು ಸತ್ಯ ಅಂದರೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಗೋ ಮನೆಯಲ್ಲಿ ಪ್ರವೇಶ ಮಾಡಿತು ಅಂತ ಹೇಳ್ತೇವೋ ಆ ದೇಶ ಆ ಕಾಲದಲ್ಲಿ ಗೋ ಪ್ರವೇಶ ಆಗಿದ್ದರೆ ಸಾಕು, ಅದು ಸತ್ಯ. ಅದು ನಿತ್ಯ ಆಗಬೇಕಾಗಿಲ್ಲ, ಆದರೆ ಅದು ಸತ್ಯವಾಗತ್ತೆ. ಈಗ ಇಲ್ಲ ಅನ್ನೋದಕ್ಕೆ ಅದು ಅನಿತ್ಯ ಆಗತ್ತೆ, ಸುಳ್ಳಾಗುವುದಿಲ್ಲ. ಶ್ರೀಮದಾಚಾರ್ಯರು ಯಾವುದು ನಿತ್ಯವೋ ಅದು ನಿತ್ಯ, ಯಾವುದು ಅನಿತ್ಯವೋ ಅದು ಅನಿತ್ಯ, ಆದರೆ ನಿತ್ಯ ಅನಿತ್ಯ ಎರಡೂ ಕೂಡ ಸತ್ಯ. ಯಾವ ವಸ್ತು ತೋರಿರುತ್ತೆ ಪ್ರಮಾಣಗಳಿಂದ ಅದಕ್ಕೆ ಬಾಧ ಬರೋದಿಲ್ಲ, ಅದು ಇಲ್ಲ ಅಂತ ತೋರೋದಿಲ್ಲ, ಅದೆಲ್ಲವೂ ಕೂಡ ಸತ್ಯ ಅಂತನ್ನುವ ತಿಳುವಳಿಕೆಯನ್ನು ಜಗತ್ತಿಗೆ ಮೂಡಿಸಿಕೊಟ್ಟ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಎಂತಹ ಅದ್ಭುತವಾದ ತತ್ವ ಇದು. ಇದರ ಬಗ್ಗೆ ಕೆಲವು ಉದಾಹರಣೆಗಳ ಸ್ಪಷ್ಟನೆಯನ್ನು ಮಾತ್ರ ಇಷ್ಟು ಹೊತ್ತು ಮಾಡಿದ್ದು. ಆದರೆ ಇದರಿಂದ ಏನು ದೊಡ್ಡದಾದಂತಹ ಮಹಿಮೆಯನ್ನು ನಾವು ಭಗವಂತನಲ್ಲಿ ಚಿಂತನೆ ಮಾಡಿದ. ಆಚಾರ್ಯರ ಮಹಿಮೆಗಳು ಅಂತ ವ್ಯವಸ್ಥಾಪಕರು ವಿಷಯವನ್ನು ಕೊಟ್ಟಿದ್ದಾರೆ. ಭಗವಂತನ ಮಹಿಮೆ ಏನು ಅದ್ಭುತವಾಗಿದೆ ಅಂತ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಇದೇ ಆಚಾರ್ಯರ ಮಹಿಮೆ. ಎಂಥ ವಿಶ್ವ ಇದು, ಎಂಥ ವಿಶ್ವ ಇದು! ಎಷ್ಟು ಬ್ರಹ್ಮಾಂಡಗಳ ಸೃಷ್ಟಿಯಾಗಿದೆ, ಲೆಕ್ಕ ಇದೆಯಾ ಅದಕ್ಕೆ? ವೇದಗಳು ಹೇಳುತ್ತವೆ, ಇತಿಹಾಸ ಪುರಾಣಗಳು ಹೇಳುತ್ತವೆ, ಅಸಂಖ್ಯವಾದ ಬ್ರಹ್ಮಾಂಡಗಳ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ. ಶ್ರೀಮದಾಚಾರ್ಯರು ಮಾತ್ರ ಹೇಳುವ ಮಾತಲ್ಲ ಇದು. ಶ್ರೀಮದಾಚಾರ್ಯರು ಯಾವುದನ್ನೂ ತಾವು ಸ್ವಂತ ಹೇಳುವುದಿಲ್ಲ, ಎಲ್ಲದಕ್ಕೂ ಪ್ರಮಾಣವನ್ನು ಕೊಡ್ತಾರೆ. ಪುರಾಣಗಳಲ್ಲಿ ಇಂತಹ ವಚನಗಳು ಬೇಕಾದಷ್ಟಿವೆ. ಅನಾದಿ ಕಾಲದಿಂದ ದೇವರು ಮಾಡಿದಂತಹ ಬ್ರಹ್ಮಾಂಡಗಳಿಗೆ ಸಂಖ್ಯೆ ಇಲ್ಲ, ಎಣಿಕೆ ಇಲ್ಲ. ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ, ಇನ್ನು ಮುಂದೆ ಮಾಡುವವನಿದ್ದಾನೆ. ಇಷ್ಟು ದಿನಗಳವರೆಗೆ ದೇವರೇನೆಲ್ಲ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದ, ಅನಂತ ಅನಂತ ಜೀವರಾಶಿಗಳಿಗೆ ದೇಹಗಳನ್ನು ಕೊಟ್ಟ, ನಾನಾ ವಿಧವಾದ ಕಾರ್ಯಗಳನ್ನು ಮಾಡಿಸಿದ. ಇದ್ಯಾವುದೂ ನಿಜವಾಗಿ ಮಾಡಿದ್ದಲ್ವೇ ಅಲ್ಲ ಅಂತ ಒಂದು ದಿನ ಕೊನೆಗೆ ಬ್ರಹ್ಮಜ್ಞಾನ ಬಂದಾಗ ತೋರಿದರೆ ಏನು ಉಳಿಯಿತು ಇದಕ್ಕೆ ಅರ್ಥ? ಏನಿದೆ ದೇವರ ಮಹಿಮೆ? ಬ್ರಹ್ಮಜ್ಞಾನ ಆಗುವವರೆಗೆ ದೇವರಿಗೆ ಮಹಿಮೆ ಇದೆ, ಆ ನಂತರ ಮಹಿಮೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾ? ಅದರ ವ್ಯಾಖ್ಯಾನ ಮಾಡಿದ್ದೇವೆ. ಹಿಂದೂ ಇರಲಿಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ ಅಂತ ತಾನೇ ಬ್ರಹ್ಮಜ್ಞಾನದಲ್ಲಿ ತೋರೋದು. ಆ ರೀತಿ ತೋರಿದರೆ ಏನು ದೇವರ ಮಹಿಮೆ ಇದೆ? ಇತಿಹಾಸ ಪುರಾಣಗಳಿಗೆ ಏನು ಅರ್ಥ ಇದೆ? ವೇದಗಳಿಗೆ ಏನು ಅರ್ಥ ಉಳಿಯಿತು? ಏನು ನಮ್ಮ ಭಾರತೀಯ ಪರಂಪರೆ? ಏನು ಆ ಪ್ರಮಾಣಗಳ ರಾಶಿ ರಾಶಿ ರಾಶಿ! ನಮ್ಮ ಸನಾತನ ವೈದಿಕ ಧರ್ಮದ ಅಹೋಭಾಗ್ಯ ಅಹೋಭಾಗ್ಯ ಅಹೋಭಾಗ್ಯ! ವೇದಗಳು, ಇತಿಹಾಸಗಳು, ಪುರಾಣಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಅದರಲ್ಲಿಯೂ ವಿಶೇಷವಾಗಿ ಒಂದೊಂದು ಗ್ರಂಥಗಳು ಎಂತಹ ಉತ್ತಮವಾದ ಗ್ರಂಥಗಳು, ಎಷ್ಟು ವ್ಯಾಪಕವಾದ ಧರ್ಮಗ್ರಂಥಗಳು. ಅತ್ಯಂತ ಅಭಿಮಾನದಿಂದ ನಾವೆಲ್ಲ ಭಾರತೀಯರು ಸನಾತನ ಧರ್ಮವನ್ನು ನಂಬುವವರು ಮಹಾಭಾರತಾದಿಗಳನ್ನು ನಾವು ಕಾಣಬಹುದು. ಇದಕ್ಕೆ ಸಮಾನವಾದ ಗ್ರಂಥಗಳಿಲ್ಲ. ಅಂತಹ ಇತಿಹಾಸಗಳು, ಪುರಾಣಗಳು, ವೇದಗಳು, ಉಪದೇಶ ಮಾಡಿದ ಧರ್ಮಗಳು, ಕರ್ತವ್ಯ ಕರ್ಮಗಳು, ನಿಷೇಧಗಳು, ಪುಣ್ಯ ಪಾಪಗಳು, ಸ್ವರ್ಗ ನರಕಗಳು, ಕರ್ಮಗಳು, ದೇವತೆಗಳು, ತಾರತಮ್ಯ, ಕರ್ಮಗಳ ಫಲ,
ಪ್ರತ್ಯಕ್ಷದಿಂದ ಕಾಣುವಂತಹ ಈ ಸಮಗ್ರವಾದ ವಿಶ್ವ, ಇವುಗಳೆಲ್ಲವುಗಳಿಗೆ ಏನು ಬೆಲೆ ಇದ್ದಾಗಾಯಿತು? ನೀವು ಎಷ್ಟು ಹೊತ್ತು ಏನು ಹೇಳಿಕೊಳ್ತೀರೋ ಹೇಳಿಕೊಳ್ಳಿ, ನಿಮಗೆ ನಾವು ಬೆಲೆ ಕೊಡ್ತೇವೆ. ನಾಳೆ ಮಾತ್ರ ನೀವು ಹೇಳಿದ್ದೆಲ್ಲವನ್ನು ಇಲ್ಲ ಅಂತ ನಾವು ಹೇಳ್ತೇವೆ ಅಂದರೆ ಅದು ಬೆಲೆಯ? ನಾಳೆ ಹೇಳಿದರೇನು, ನಾಡದ್ದು ಹೇಳಿದರೇನು, 1000 ಕೋಟಿ ವರ್ಷಗಳ ನಂತರ ಇಷ್ಟು ದಿನಗಳವರೆಗೆ ಹೇಳಿದ್ದೆಲ್ಲ ಸುಳ್ಳು, ಇಷ್ಟು ದಿನಗಳವರೆಗೆ ಇದ್ದದ್ದೆಲ್ಲ ಸುಳ್ಳು ಅಂದರೆ ಏನು ಬೆಲೆ ಉಳಿತು? ಹಾಗಾದರೆ ಎಂದೆಂದಿಗೂ ಈ ಜಗತ್ತು ಸುಳ್ಳು ಅಂತಾಗುವುದಿಲ್ಲ. ಈ ಜಗತ್ತು ಸತ್ಯ. ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಏನು ಆ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಸಾಮರ್ಥ್ಯ! ಇನ್ನೊಂದು 10 ನಿಮಿಷ ಉಪನ್ಯಾಸ ಕೇಳಿದರೆ ಆಗುವುದಿಲ್ಲ. ಭಗವದ್ಭಕ್ತರಾದ ಶ್ರೋತೃಗಳೇ, ನೀವೇ ಇನ್ನೊಂದು 5 ನಿಮಿಷ ಹೆಚ್ಚು ಹೊತ್ತು ಕೂಡೋದಿಲ್ಲ, ಎದ್ದು ಹೋಗ್ತೀರ. ಹೇಳ್ತಾ ಇರೋದು ಮತ್ತೊಬ್ಬರು, ಕೇಳ್ತಾ ಇರೋದು ನೀವು. ಇನ್ನೂ ಒಂದು 10 ನಿಮಿಷ ಮಾತನಾಡಿ ಅಂದರೆ ಮಾತಾಡೋದಕ್ಕೂ ನಮಗೆ ಸಾಧ್ಯವಿಲ್ಲ. ಸಾಕು ಅಂತ ಶ್ರಮವಾಯಿತು ಅಂತೇವೆ. ಮಾತೂ ಬೇಡ, ಕೆಲಸನೂ ಬೇಡ, ಊಟ ಮಾಡೋದಕ್ಕೂ ಆಗೋದಿಲ್ಲ. ಬಹಳ ಎಲ್ಲರಿಗೂ ಬಹಳ ಬೇಕು ನಿಜ, ಎಷ್ಟೋ ಅಷ್ಟು, ಅದಕ್ಕೂ ಜಾಸ್ತಿ ಆದರೆ ಬೇಡ ಅಂತಾನೆ, ಊಟ ಮಾಡಲಿಕ್ಕಾಗೋದಿಲ್ಲ. ಇಂತಹ ಪ್ರಪಂಚದ ಸೃಷ್ಟಿಯನ್ನು ಕ್ಷಣ ಬಿಡದೆ ಎಷ್ಟು ಜೀವರಾಶಿಗಳ ಸೃಷ್ಟಿ, ದೇಹಗಳ ಸೃಷ್ಟಿ ಪ್ರತಿ ಕ್ಷಣದಲ್ಲಿ ಆಗತ್ತೆ. ಆಲೋಚನೆ ಮಾಡಿ ಆ ಭಗವಂತನ ಜ್ಞಾನ ಹೇಗಿರಬಹುದು. ಶ್ರೀಮದ್ ಆಚಾರ್ಯರಂತಾರೆ, ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ತನ್ನ ಮತಿಯಿಂದ ಇಂತಹ ಜಗತ್ತಿನ ನಿರ್ಮಾಣವನ್ನು ಮಾಡ್ತಾನಲ್ಲ ದೇವರು. ಏಕಕಾಲಕ್ಕೆ ಕೋಟಿ 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 ಪದಾರ್ಥಗಳ ಸೃಷ್ಟಿಯಾಗತ್ತೆ, ಅದೊಂದು ಅದ್ಭುತ. ಈ ತರಹದ ಪದಾರ್ಥಗಳ ಸೃಷ್ಟಿ ಆಗ್ತಾ ನಡೀತಾ ಬಂದದ್ದು ಅನಾದಿ ಕಾಲದಿಂದ. ಇದು ನಿಲ್ಲೋದಿಲ್ಲ, ಮಧ್ಯದಲ್ಲಿ ಪ್ರಳಯ, ಮತ್ತೆ ಇಂತಹ ಸೃಷ್ಟಿ. ನಿರಂತರ ಈ ಸೃಷ್ಟಿ ಪ್ರಳಯಗಳ ಚಕ್ರ ನಡೀತಾನೇ ಇರ್ತದೆ, ಅನಾದ್ಯನಂತ ಕಾಲದಲ್ಲಿ ನಡೀತದೆ. ಮಾಡೋ ವ್ಯಕ್ತಿಗಳೆಷ್ಟು? ಒಬ್ಬ ದೇವರು ಒಬ್ಬನೇ. ಏಕೋ ದೇವ ಸರ್ವಭೂತೇಷು ಗೂಢ. ಒಬ್ಬನೇ ಪರಮಾತ್ಮ ಈ ಎಲ್ಲ ಜಗತ್ತಿನ ಸೃಷ್ಟಿಯನ್ನು ಮಾಡೋದು. ಅಂದರೆ ಅವನ ಬುದ್ಧಿ ಏನಿರಲಿಕ್ಕಿಲ್ಲ, ಅವನ ಶಕ್ತಿ ಎಷ್ಟು, ಅವನ ಉತ್ಸಾಹ ಎಷ್ಟು. ಏನಾದರೂ ಲಾಭ ಇದೆಯಾ? ಒಂದು ಕಾಸು ಕಿಂಚಿತ್ತೂ ಲಾಭ ಇಲ್ಲ. ಕೇವಲ ಜೀವರ ಉದ್ಧಾರಕ್ಕಾಗಿ ದೇವರು ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಅದು ಕಾರುಣ್ಯ ಎಷ್ಟು, ಆ ಉತ್ಸಾಹ ಎಷ್ಟು, ಆ ಶಕ್ತಿ ಎಷ್ಟು. ಇವತ್ತು ವೈದ್ಯರೆಲ್ಲ ಹೇಳೋ ಮಾತುಗಳನ್ನು ಕೇಳಿದರೆ ದೇಹದ ನಿರ್ಮಾಣವಾಗಬೇಕಾದರೆ ಒಂದು ಚೂರು ವ್ಯತ್ಯಾಸ ಆದರೆ ಎಷ್ಟು ಕಷ್ಟ ಆಗುತ್ತೆ. ಎಲ್ಲಿಯೋ 1, 2, 4 ಅಬ್ನಾರ್ಮಲ್ ಕೇಸಸ್ ನಮಗೆ ಕಂಡು ಬರ್ತದೆ. ಆದರೆ ಪ್ರಪಂಚದೊಳಗಿನ ಸೃಷ್ಟಿಯೊಳಗೆ ಹುಟ್ಟಿ ಬರುವ ಜೀವರಾಶಿಗಳ ದೇಹಗಳಲ್ಲಿ ನಾರ್ಮಲ್ ಆಗಿ ಹುಟ್ಟುವವರು ಎಷ್ಟು ಜನ ಇದ್ದಾರೆ? ಐ ವಂಡರ್ ದಟ್ ದೇರ್ ಆರ್ ಸೋ ಮೆನಿ ನಾರ್ಮಲ್ ಹಾರ್ಟ್ಸ್. ಒಬ್ಬ ವೈದ್ಯ ಹೇಳ್ತಾನೆ, ಜಗತ್ತಿನೊಳಗೆ ನಾರ್ಮಲ್ ಹಾರ್ಟ್ಸ್ ಬಹಳ ಇದೆ ಎನ್ನುವುದು ನನಗೊಂದು ದೊಡ್ಡ ಆಶ್ಚರ್ಯದ ಸಂಗತಿ. ಆ ಹಾರ್ಟಿನ ಸೃಷ್ಟಿಯಾಗಬೇಕಾದರೆ ಎಷ್ಟು ಕಷ್ಟ ಇದೆ, ಎಷ್ಟು ಕಾಂಪ್ಲಿಕೇಶನ್ ಇದೆ ನೋಡಿದರೆ ಅಬ್ನಾರ್ಮಲ್ ಹಾರ್ಟ್ಸೇ ಬಹಳ ಆಗಿ ಬೈ ಚಾನ್ಸ್ ಸಾವಿರಾರು ಹಾರ್ಟ್ಗಳನ್ನು ಸೃಷ್ಟಿ ಮಾಡುವಾಗ 1, 2 ನಾರ್ಮಲ್ ಆಗಬೇಕು. ಆದರೆ ವಿಪರೀತ ಇದೆ, ನಾರ್ಮಲ್ ಹಾರ್ಟ್ಸೇ ಬಹಳ ಇದೆ. ಇದು ಒಂದು ಹಾರ್ಟ್ ಅಲ್ಲ, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಬೇಕಾದಷ್ಟು ಇರ್ಬೋದು.
ಹಾಗಾದರೆ ಒಂದೆರಡು ಅಬ್ನಾರ್ಮಲ್ ಆದದ್ದು ಅದು ದೇವರ ಅಶಕ್ತಿಯ, ಅನವಧಾನದ, ಪ್ರಮಾದದ ಗುರುತಲ್ಲ, ಬಹಳ ಅವಧಾನದಿಂದ ಮಾಡಿದ್ದದು. ಆ ಅನಂತಾವಧಾನಿಯಾದ ಭಗವಂತ ಅತ್ಯಂತ ಅವಧಾನದಿಂದ ಮಾಡಿದ್ದು. ಆ ಜೀವರ ಕರ್ಮಗಳನ್ನು ತಿಳಿದು ಅವನವನ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಗೆ ತಕ್ಕಂತೆ ಎಬ್ನಾರ್ಮಲ್ ಆದಂತಹ ಅಂಗಗಳನ್ನು ಕೊಟ್ಟರೂ ಕೂಡ ಅವರವರ ಕರ್ಮಗಳಿಗೆ ತಕ್ಕಂತೆ ನಾರ್ಮಲ್ ಆದಂತಹ ಆರ್ಗನ್ಸನ್ನು ಸೃಷ್ಟಿ ಮಾಡೋದಕ್ಕೆ ಭಗವಂತ ಸಮರ್ಥ. ಏಕಕಾಲದಲ್ಲಿ ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡ್ತಾನೆ. ಅಂತಹ ಭಗವಂತನ ಜ್ಞಾನ ಎಷ್ಟು ಅದ್ಭುತ, ಅವನ ಕಾರುಣ್ಯ ಎಷ್ಟು. ಅಂತಹ ಅತ್ಯಂತ ಶುದ್ಧನಾದ, ನಿರ್ದೋಷನಾದ, ಸಗುಣನಾದ, ಸಾಕಾರನಾದ, ಪರಿಪೂರ್ಣನಾದ ಆ ಪರಬ್ರಹ್ಮನಾದ ಪರಮಾತ್ಮನನ್ನು, ಶ್ರೀಮನ್ನಾರಾಯಣನನ್ನು, ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ, ಸತ್ಯವಾದ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಅಂತ ಜಗತ್ತಿಗೆ ಸಾರಿ ಸಾರಿ ಹೇಳಿ ಆ ರೀತಿಯ ಉಪಾಸನೆಯಿಂದ ಆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮೋಕ್ಷವನ್ನು ಹೊಂದುವುದಕ್ಕೆ ದಾರಿ ತೋರಿಸಿಕೊಟ್ಟ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಕೊಡುಗೆ ಇದು ಅತ್ಯಂತ ಅಸಾಧಾರಣವಾದಂತಹ ಕೊಡುಗೆ. ಇಂತಹ ಸೃಷ್ಟಿ ಮಾಡಿ ಮೋಕ್ಷವನ್ನು ಕೊಡ್ತೇನೆ ಅಂತ ಪ್ರೀತಿಯಿಂದ ಕೈಚಾಚಿ ಬನ್ನಿ ಅಂತ ಕರೆದ ಭಗವಂತನಿಗೆ ನೀನು ಮಾಡಿದ ಸೃಷ್ಟಿ, ನೀನು ಮಾಡಿದ ಜಗತ್ತು ಸುಳ್ಳು ಅಂತ ಹೇಳಿ ಅವನ ಅವಕೃಪೆಗೆ ಪಾತ್ರರಾಗಿ ನಾವು ಪಡೆಯಬೇಕಾದ ಮೋಕ್ಷವನ್ನು ಪಡೆಯದಂತೆ ವಂಚಿತರಾಗದೇ ಇರೋ ಹಾಗೆ ನಮ್ಮನ್ನು ಕಾಪಾಡಿದ ಶ್ರೀಮದಾಚಾರ್ಯರ ಕೊಡುಗೆ ಇದು ಅಪಾರವಾದಂತಹ ಕೊಡುಗೆ, ಅದ್ಭುತವಾದ ಮಹಿಮೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.